ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಪರಮಾತ್ಮನ ಪಾದಪದ್ಮಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ನಾವು ಭಗವಂತನ ಮಾತುಗಳನ್ನು ಗಮನಿಸ್ತಾ ಬರ್ತಾ ಇದ್ದೀವಿ. ಈ ಒಂದು ಸಂವತ್ಸರದ ಮೊದಲನೇ ಸತ್ಸಂಗ ಇದು. ಹಾಗಾಗಿ ಎಲ್ಲರಿಗೂ ಕೂಡ ಈ ಸಂವತ್ಸರದಲ್ಲಿ ಪರಮಾತ್ಮನ ಕೃಪೆಯಿಂದ ಶ್ರೇಯಸ್ಸು ಪ್ರಾಪ್ತವಾಗಲಿ, ಶುಭವಾಗಲಿ ಅಂತ ಹಾರೈಸ್ತಾ, ಭಗವಂತನಲ್ಲಿ ಭಕ್ತಿಯನ್ನು ಹೊಂದಿರೋರಿಗೆ ಕಾಲ ಅನುಕೂಲವಾಗಿರಲಿ ಅಥವಾ ಪ್ರತಿಕೂಲವಾಗಿರಲಿ, ಪ್ರತಿಕೂಲ ಅಂದರೆ ಅನಾನುಕೂಲ ಆಗಿದ್ರೂ ಕೂಡ ಅಷ್ಟೇನು ಅವರಿಗೆ ವ್ಯತ್ಯಾಸ ಆಗೋದಿಲ್ಲ. ಯಾಕೆಂದರೆ ಅವರು ಭಗವಂತನ ಶಕ್ತಿಯಲ್ಲಿ ನಂಬಿಕೆ ಇಟ್ಟು ತಮ್ಮ ಜೀವನವನ್ನು ಮಾಡ್ತಾ ಇರ್ತಾರೆ. ಯಾರಿಗೆ ತಮ್ಮ ಒಂದು ಸಾಮರ್ಥ್ಯದಲ್ಲಿ ತನ್ನಿಂದಲೇ ನಡಿಬೇಕು ಪ್ರಯತ್ನ, ತನ್ನ ಜೀವನಕ್ಕೆ ತಾನೇ ವ್ಯವಸ್ಥೆ ಮಾಡ್ಕೋಬೇಕು ಅನ್ನುವಂತಹ ಭಾವನೆ ಇರುವಂಥವರು, ಅವರಿಗೆ ಕೆಲವು ಸಂದರ್ಭದಲ್ಲಿ ಅನುಕೂಲವಾದ ಸಮಯ ಬರುತ್ತೆ, ಕಷ್ಟಕರವಾದ ಸಮಯ ಬರುತ್ತೆ, ಯಾವುದೇ ಆದರೂ ಬಂದು ಹೋಗ್ತಾ ಇರುತ್ತೆ. ಇಲ್ಲಿ ಮುಖ್ಯವಾದ ವಿಚಾರ ಏನು ಅಂದರೆ, ಸಂವತ್ಸರಗಳು ಯಾವುದಾದ್ರೂ ಬರಲಿ, ಕಾಲ ಶುಭ ಫಲವನ್ನಾದರೂ ಕೊಡಲಿ, ಅಶುಭ ಫಲವನ್ನಾದರೂ ಕೊಡಲಿ, ಭಗವಂತ ಮಾತ್ರ ಎಲ್ಲ ಕಾಲಗಳಲ್ಲೂ ತನ್ನ ಭಕ್ತರನ್ನ ಅವನು ಪಾಲನೆ ಮಾಡ್ತಾ ಇರ್ತಾನೆ, ಅವರ ಯೋಗಕ್ಷೇಮವನ್ನು ನೋಡ್ಕೋತಾ ಇರ್ತಾನೆ. ಮತ್ತೊಂದು ದೃಷ್ಟಿಕೋನ ಏನು ಅಂದರೆ, ಯಾರು ಭಗವಂತನ ಭಕ್ತರೋ ಅವರಿಗೆ ಒಂದು ಶ್ರದ್ಧೆ ಇರುತ್ತೆ. ಯಾವುದೇ ಒಂದು ಘಟನೆ ನಡೆದರೂ ಕೂಡ ಜೀವನದಲ್ಲಿ ಅದು ತನಗೇನೋ ಒಂದು ಪಾಠವನ್ನು ಕಲಿಸೋದಕ್ಕೆ, ತನಗೇನೋ ಒಂದು ಒಳ್ಳೆಯದನ್ನೇ ಮಾಡೋದಕ್ಕೇನೆ ಆ ಘಟನೆ ನಡೀತು ಅನ್ನುವಂತಹ ಒಂದು ದೃಷ್ಟಿಕೋನ ಇರುತ್ತೆ. ಯಾಕೆಂದರೆ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧ ಭಾವ ಸಮನ್ವಿತಾಃ. ಅಂದರೆ ನಾನು ಕಾಲಸ್ವರೂಪ, ನನ್ನಿಂದಲೇ ಎಲ್ಲವೂ ನಡೀತಾ ಇದೆ. ನನ್ನ ಭಕ್ತರು ಇದನ್ನು ಅರ್ಥಕೊಂಡು ಇತಿ ಮತ್ವ ಭಜಂತೆ ಮಾಂ ಬುಧಾಹ, ಅವರು ನಿಜವಾಗಿ ಜ್ಞಾನಿಗಳು. ಅವರೇನು ಮಾಡ್ತಾರೆ ಭಕ್ತರು? ಭಾವ ಸಮನ್ವಿತಾಹ, ನನ್ನಲ್ಲಿ ಶ್ರದ್ಧೆ ಇಟ್ಟು ನನ್ನನ್ನೇ ಸ್ಮರಣೆ ಮಾಡ್ತಾ ಅವರು ತಮ್ಮ ಜೀವನವನ್ನು ಕಳೀತಾರೆ. ನನ್ನಿಂದಲೇ ಎಲ್ಲವೂ ನಡೀತಾ ಇದೆ ಅನ್ನೋದು ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದು ಈ ಶ್ಲೋಕದ ಅರ್ಥ. ಇವತ್ತಿನ ಈ ಒಂದು ಸತ್ಸಂಗದಲ್ಲಿ ಭಗವಂತನ ಒಂದು ಬಹಳ ಪ್ರಮುಖವಾದ ಒಂದು ಸಂದೇಶ, ಆ ಸಂದೇಶದ ಕುರಿತಾಗಿ ಶ್ರೀಮದ್ ಭಾಗವತದಲ್ಲಿ ಪರಮಾತ್ಮನ ಮಾತುಗಳಿದೆ. ಹಾಗೆ ಭಗವದ್ಗೀತೆಯಲ್ಲಿ, ಇತರ ಪುರಾಣಗಳಲ್ಲೂ ನಾವು ಇದನ್ನು ಕಾಣ್ತೀವಿ. ಆ ವಾಕ್ಯ ಏನು ಅಂದರೆ, ಯೋ ಯತ್ ಶ್ರದ್ಧಃ ಸಾ ಏವ ಸಹ ಅಂತ ಭಗವದ್ಗೀತೆಯ ವಾಕ್ಯ ಇದು. ಅದೇ ಅರ್ಥವನ್ನು ತಿಳಿಸೋ ಹಾಗೆ ಭಾಗವತದಲ್ಲಿ ಕೂಡ ನನ್ನ ಭಕ್ತ ನನ್ನಲ್ಲಿ ಶ್ರದ್ಧೆ ಇಟ್ಟಿರ್ತಾನೆ,
ಅಂತಹ ಶ್ರದ್ಧಾವಂತನಾದ ಭಕ್ತ ನನ್ನ ಕೃಪೆಯಿಂದ ಜ್ಞಾನವನ್ನು ಪಡ್ಕೋತಾನೆ, ಜ್ಞಾನಿ ಆಗ್ತಾನೆ. ಜ್ಞಾನಿ ಆದಮೇಲೆ ಏನಾಗುತ್ತೆ, ಅವನಿಗೆ ಯಾವುದೇ ವಿಧವಾದ ದ್ವಂದ್ವ ಮೋಹ ಅವನನ್ನು ಕಾಡೋದಿಲ್ಲ. ಮನುಷ್ಯನಿಗೆ ಸಾಮಾನ್ಯವಾಗಿ ಬರುವಂತಹ ಹೊರಗಿನ ಕಷ್ಟಗಳು, ಒಳಗಿನ ಕಷ್ಟಗಳು, ಎರಡಕ್ಕೂ ಪ್ರಮುಖವಾದ ಕಾರಣ ಏನು ಅಂದರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಅಜ್ಞಾನವೇ ಎಲ್ಲ ವಿಧದ ದುಃಖಕ್ಕೆ ಕಾರಣ. ಯಾವುದೋ ಒಂದು ರೀತಿಯಲ್ಲಿ ಕೊನೆಗೆ ಅದು ಬಂದು ಆ ಮನುಷ್ಯನ ಅಜ್ಞಾನಕ್ಕೆ ಬಂದು ನಿಲ್ಲುತ್ತೆ. ಕೊನೆಗೆ ಅದೇ ಕಾರಣ ಅನ್ನೋದು ನಿಶ್ಚಯ ಆಗಿದೆ. ಪರಮಾತ್ಮ ಏನು ಮಾಡ್ತಾನೆ, ಆ ಅಜ್ಞಾನವನ್ನೇ ನಾಶ ಮಾಡಿಬಿಡ್ತಾನೆ. ಹೀಗಾಗಿ ಶ್ರದ್ಧಾವಾನ್ ಲಭತೆ ಜ್ಞಾನಂ. ಭಗವಂತನಲ್ಲಿ ಶ್ರದ್ಧೆ ಇರುವಂಥ ಮನುಷ್ಯ ಜ್ಞಾನಿ ಆಗ್ತಾನೆ. ಜ್ಞಾನಿ ಆದಾಗ ಮೋಹ ಅಥವಾ ಅಂಧಕಾರ ಅದನ್ನು ಕತ್ತಲಿಗೆ ಹೋಲಿಸ್ತಾರೆ. ಆ ಅಜ್ಞಾನದ ಕತ್ತಲಿನಿಂದ ಅವನು ಆಚೆ ಬರ್ತಾನೆ. ಅವನಿಗೆ ಆ ಜ್ಞಾನದ ಬೆಳಕಿನಲ್ಲಿ, ಪರಮಾತ್ಮನ ಕೃಪೆಯಿಂದ ದೊರೆತಂತಹ ಜ್ಞಾನದ ಬೆಳಕಿನಲ್ಲಿ ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತೆ. ಅಂದರೆ ಜಗತ್ತಲ್ಲಿ ಏನು ನಡೀತಾ ಇದೆ, ಕಾಲ ಬದಲಾಗ್ತಾ ಇರ್ಬೋದು, ಸಮಾಜದಲ್ಲಿ ಅಥವಾ ಈ ಒಂದು ಭೂಲೋಕದಲ್ಲಿ ಪರಿಸ್ಥಿತಿಗಳು ಬದಲಾಗ್ಬೋದು, ಪ್ರಕೃತಿಯಲ್ಲಿ ಅನುಕೂಲ ಅನಾನುಕೂಲವಾದ ಘಟನೆಗಳು ನಡೀಬೋದು. ಏನೇ ಆದರೂ ಕೂಡ ಭಕ್ತನಿಗೆ ಮಾತ್ರ ಸತ್ಯ ದರ್ಶನವೇ ಆಗ್ತಾ ಇರುತ್ತೆ. ಸತ್ಯ ದರ್ಶನ ಅಂದರೆ ಭಗವಂತನಿಂದ ನಡೀತಾ ಇದೆ ಕಾರ್ಯ. ಹಾಗಾಗಿ ಅವನು ಶುಭ ಫಲ ಬಂದಾಗ ತುಂಬ ಸಂತೋಷನೂ ಪಡಲ್ಲ, ಹರ್ಷಗೊಳ್ಳಲ್ಲ. ಅನಾನುಕೂಲ ಆಗಿ ಅಶುಭ ಫಲವನ್ನು ಪಡೆದಾಗ ಕೂಡ ಅವನು ತುಂಬ ದುಃಖ ಪಡಲ್ಲ, ಉದ್ವೇಗಕ್ಕೆ ಒಳಗಾಗೋದಿಲ್ಲ. ಇದೇ ಮಾತನ್ನು ಪರಮಾತ್ಮ ಹೇಳೋದು, ಶುಭಾಶುಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸಮೇ ಪ್ರಿಯಃ. ನನ್ನ ಭಕ್ತನಾದವನು ನನ್ನ ಮಾತಿನಲ್ಲಿ ಶ್ರದ್ಧೆ ಇಟ್ಟಿರೋದ್ರಿಂದ, ಭಗವಂತನ ವಾಣಿಯಲ್ಲಿ ಶ್ರದ್ಧೆ ಇರೋದ್ರಿಂದ ಅವನಿಗೆ ಶುಭಾಶುಭ ಫಲಗಳು ಮುಖ್ಯ ಅಂತ ಅನ್ಸಲ್ಲ. ಯಾಕೆಂದ್ರೆ ಅದು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಒಂದೇ ದಿನದಲ್ಲೇ ಕೆಲವು ಸರಿ ಶುಭ ಫಲ ಅಶುಭ ಫಲ ಎರಡೂ ಸಿಕ್ಕಿರುತ್ತೆ. ಕೆಲವು ದಿನಗಳಿಗೊಮ್ಮೆ ತಿಂಗಳಿಗೊಮ್ಮೆ ಬದಲಾಗುತ್ತೆ ಅಂತೇನಲ್ಲ. ಯಾವ ಸಂದರ್ಭದಲ್ಲಿ ನಮಗೆ ಎಂಥ ಫಲ ಸಿಗುತ್ತೋ ಅದು ನಿರ್ದಿಷ್ಟವಾಗಿ ಹೇಳೋಕ್ಕಾಗಲ್ಲ. ಹಾಗಿದ್ರೂ ಕೂಡ ಭಕ್ತನಿಗೆ ಅದರ ಯಾವುದೇ ಚಿಂತೆ ಇರಲ್ಲ. ಇದೇ ಮಾತನ್ನೇ ನಾವು ಗಮನಿಸಿದ್ದು. ಪರಮಾತ್ಮ ಹೇಳ್ತಾನೆ, ಮನುಷ್ಯ ಯಾವುದರಲ್ಲಿ ಶ್ರದ್ಧೆ ಇಟ್ಟಿದಾನೋ ಅವನು ಹಾಗೆ ಆಗ್ಬಿಡ್ತಾನೆ. ಅಂದರೆ ಅವನಿಗೆ ಅಂಥ ಫಲಾನೇ ಸಿಗುತ್ತೆ, ಅವನಂಥ ಜೀವನವನ್ನೇ ಮಾಡಬೇಕಾಗತ್ತೆ. ಕೊನೆಗೆ ಅವನಿಗೆ ಸಿಗುವಂಥ ಗತಿ ಕೂಡ ಹಾಗೇ ಇರುತ್ತೆ. ಈ ಅರ್ಥದಲ್ಲಿ ಇದನ್ನು ನಾವು ತಿಳ್ಕೋಬೇಕು. ಸಾ ಏವ ಸಹ, ಶ್ರದ್ಧೆಯಂತೆ ಆ ವ್ಯಕ್ತಿ ಆಗ್ತಾನೆ. ಈಗ ಶ್ರದ್ಧೆ ಯಾರಿಗಿರುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಪರಮಾತ್ಮ ಹೇಳೋ ಪ್ರಕಾರ ಎಲ್ಲ ಮನುಷ್ಯರಿಗೂ ಶ್ರದ್ಧೆ ಇರುತ್ತೆ. ಶ್ರದ್ಧಾಮಯೋ ಅಯಂ ಪುರುಷಃ. ಪುರುಷಃ ಅಂದರೆ ಇಲ್ಲಿ ಜೀವ ಅಂತ, ಜೀವಾತ್ಮ ಅಂತ ಅರ್ಥ. ಎಲ್ಲ ಜೀವರುಗಳಿಗೂ ಕೂಡ ಅವರದ್ದೇ ಆದ ಶ್ರದ್ಧೆ ಇರುತ್ತೆ. ಆ ಶ್ರದ್ಧೆಯಂತೆಯೇ ಅವ್ರು ಏನೋ ಒಂದು ಮಾಡ್ತಾ ಇರ್ತಾರೆ, ಅವ್ರು ಏನೋ ಒಂದು ಆಗ್ತಾ ಇರ್ತಾರೆ. ಮುಂದೆ ಕೂಡ ಅವ್ರಿಗೆ ಸಿಗುವಂಥ ಗತಿ, ಸದ್ಗತಿ ಅಥವಾ ದುರ್ಗತಿ ಕೂಡ ಆ ಶ್ರದ್ಧೆಗನುಸಾರವಾಗಿ ಆಗತ್ತೆ. ಈಗ ನಮ್ಗೆ ಅರ್ಥ ಆಗುತ್ತೆ ಈ ಶ್ರದ್ಧೆ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಎಷ್ಟು ಮುಖ್ಯವಾದ್ದು. ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಶ್ರದ್ಧೆ ಇದ್ದರೆ ಅವನಿಗೆ
ಮತ್ತೇನು ಭಗವಂತನ ನಾಮದಲ್ಲಿ ಶ್ರದ್ಧೆ ಇದ್ದರೆ, ಭಗವಂತ ಇದ್ದಾನೆ ಅನ್ನುವಂಥದ್ರಲ್ಲಿ ಶ್ರದ್ಧೆ ಅಂದರೆ ದೃಢವಾದ ನಂಬಿಕೆ. ಶ್ರದ್ಧೆ ಅಂದರೆ ಸ್ವಲ್ಪ ಸ್ವಲ್ಪ ದಿನ ನಂಬೋದು, ಸ್ವಲ್ಪ ದಿನ ಅನುಮಾನ ಪಡೋದು, ಆ ಥರದ್ದಲ್ಲ. ದೃಢವಾದ ನಂಬಿಕೆ, ಯಾವತ್ತೂ ಬದಲಾಗದೇ ಇರುವಂತಹ ದೃಢವಾದ ನಂಬಿಕೆಗೆ ಶ್ರದ್ಧೆ ಅಂತ ಕರೀತಾರೆ. ಅದೇ ನಿಜ ಅಂತ ನಂಬಿರುವಂಥದ್ದು. ಹಾಗೆ ನಂಬಿರೋರಿಗೆ ಯಾವತ್ತೂ ಕೂಡ ಕಷ್ಟ ಬರೋದಿಲ್ಲ. ಕಷ್ಟ ಅಂದ್ರೇನು? ಅವ್ರಿಗೆ ಯಾವುದೇ ವಿಧವಾದ ಮಾನಸಿಕ ವ್ಯಥೆ, ದುಃಖ ಇದೆಲ್ಲದರಿಂದ ಅವರು ಮುಕ್ತರಾಗ್ತಾರೆ. ಒಂದು ಉದಾಹರಣೆ ಹೇಳ್ತಾರೆ. ಶ್ರದ್ಧೆಯ ಬಲ ಎಷ್ಟು ಅಂದರೆ, ಒಬ್ಬ ವ್ಯಕ್ತಿಗೆ ಒಬ್ಬ ಸಾಧು ಒಂದು ಉಪದೇಶವನ್ನು ಕೊಡ್ತಾನೆ. ಆ ವ್ಯಕ್ತಿ ಕೇಳಿದ್ದೇನು ಅಂದರೆ, ಈ ಸಾಧುವಿಗೆ ನಾನು ಕೂಡ ದೇವರನ್ನು ನೋಡಬೇಕು, ನೀವು ನನಗೇನಾದ್ರು ಒಂದು ದಾರಿ ತೋರಿಸಿ. ಸಾಧು ಹೇಳ್ತಾನೆ, ಆಗ್ಬೋದು, ನೀನು ಕೂಡ ದೇವರನ್ನ ನೋಡ್ಬೋದು. ನೀನೇನು ಮಾಡು ಅಂದರೆ, ನಿನಗೆ ಯಾರಲ್ಲಿ ತುಂಬ ಪ್ರೀತಿ ಇದೆಯೋ ಅವರಲ್ಲೇ ನೀನು ನನ್ನನ್ನು ಕಾಣು ಅಥವಾ ಪರಮಾತ್ಮನನ್ನು ಕಾಣು ಅಂತ ಭಗವಂತ ಹೇಳಿದ್ದಾನೆ. ಹಾಗಾಗಿ ನೀನು ಭಗವಂತನನ್ನು ಆ ವ್ಯಕ್ತಿಯಲ್ಲಿ ನೋಡೋ ಪ್ರಯತ್ನ ಮಾಡು ಅಂತ. ಆಗ ಇವನು ಹೇಳ್ತಾನೆ, ನನ್ನವರು ಅಂತ ಯಾರು ಇಲ್ಲ, ಒಂದು ಟಗರು, ಅದನ್ನು ನಾನು ಚಿಕ್ಕ ಮರಿಯಿಂದ ಅದನ್ನು ಪ್ರೀತಿಯಿಂದ ಸಾಕೊಂಡಿದ್ದೀನಿ, ಅದನ್ನು ಕಂಡ್ರೆ ನಂಗೆ ಭಾಳ ಪ್ರೀತಿ ಅಂತ. ಭಾಳ ಮುಗ್ಧ ವ್ಯಕ್ತಿ ಆತ. ಆ ಸಾಧು ಹೇಳ್ತಾನೆ, ಆಯಿತು, ನೀನು ಆ ಟಗರುನಲ್ಲೇ ಪರಮಾತ್ಮನ ನೋಡ್ಬೋದು. ಯಾಕೆಂದರೆ ಎಲ್ಲ ಜೀವರುಗಳಲ್ಲೂ ಎಲ್ಲ ಜೀವಿಗಳಲ್ಲೂ ಕೂಡ ಪರಮಾತ್ಮ ಇದ್ದಾನೆ. ನೀನು ಆ ಟಗರುಗೇನೆ ಪ್ರೀತಿಯಿಂದ ನೋಡ್ಕೋ, ಇನ್ನು ಅದರ ಸೇವೆ ಮಾಡು, ಅದರಲ್ಲೇ ನಿನಗೆ ಭಗವಂತ ಕಾಣಿಸ್ತಾನೆ. ಈ ಮಾತನ್ನು, ಸಾಧುವಿನ ಮಾತನ್ನು ಅವನು ಪೂರ್ಣವಾಗಿ ನಂಬಿಟ್ಟ. ಅನುಮಾನನೇ ಇಲ್ಲ ಅವನಿಗೆ. ಸಾಧುಗಳು ಏನು ಹೇಳಿದ್ರು ಅದೇ ರೀತಿ ಹೋಗಿ ಮನೆಗೆ ಮೊದಲೇ ಅದ್ರ ಮೇಲೆ ಪ್ರೀತಿ, ಅದನ್ನಿನ್ನೂ ಚೆನ್ನಾಗಿ ಅಲಂಕಾರ ಮಾಡೋದು, ಅದಕ್ಕೆ ತಿನ್ನಿಸೋದು, ಅದಕ್ಕೆ ಪೂಜೆ ಮಾಡೋದು. ಗುರುಗಳು ಹೇಳಿದ್ದಾರೆ ಇದರಲ್ಲೇ ಪರಮಾತ್ಮ ಇದ್ದಾನಂತೆ ಅಂತ. ಕೆಲವೇ ದಿನಗಳಲ್ಲಿ ಅವನಿಗೆ ಆ ಟಗರುವಿನಲ್ಲಿ ಶಂಖಚಕ್ರ ಗದಾಪದ್ಮಧಾರಿಯಾಗಿ ವಿಷ್ಣುವಿನ ದರ್ಶನ ಆಗುತ್ತಂತೆ. ಭಗವಂತನ ದರ್ಶನ ಆಗುತ್ತೆ. ಅವನಿಗೆ ಬಹಳ ಆನಂದ ಆಗ್ಬಿಡುತ್ತೆ. ಹಾಗೆ ಧ್ಯಾನದಲ್ಲಿ ಇದ್ಬಿಡ್ತಾನೆ. ಸಾಧುಗಳು ತಮ್ಮ ಶಿಷ್ಯನನ್ನು ಕಳಿಸ್ತಾರೆ, ಅವನೇನಾದ ನೋಡ್ಕೊಂಬ ಅಂತ. ಏನು ಪರಿಸ್ಥಿತಿ, ಒಂದು ಏನು ಸಾಧನೆ ಮಾಡ್ದ? ಶಿಷ್ಯ ಬಂದು ನೋಡಿದ್ರೆ ಅವನು ಆನಂದವಾಗಿ ಧ್ಯಾನದಲ್ಲಿದ್ದಾನೆ. ಗುರುಗಳು ಕರೀತಾ ಇದ್ದಾರೆ, ಬಾ ಅಂತ ಕರ್ಕೊಂಡು ಹೋಗ್ತಾನೆ. ಸಾಧುಗಳು ಕೇಳ್ತಾರೆ, ಏನಪ್ಪ ನಿನಗೆ ದೇವರು ಕಾಣಿಸೋದ್ನ ಅಂದರೆ, ಹೌದು, ನೀವು ಕೊಟ್ಟಂಥ ಉಪದೇಶ ಫಲಿಸ್ತು. ನಾನು ಆ ಟಗರುವಿನಲ್ಲೇ ದೇವರನ್ನು ನೋಡಿದೆ ಅಂತ ಹೇಳ್ತಾನೆ. ಆವಾಗಿಂದ ನಾನು ಭಾಳ ಆನಂದವಾಗಿದ್ದೀನಿ. ಆಗ ಗುರುಗಳು ಹೇಳ್ತಾರೆ, ನಿನ್ನ ಶ್ರದ್ಧೆ ನಿನಗೆ ಭಗವಂತನ ದರ್ಶನ ಮಾಡೋದಕ್ಕೆ ಪೂರಕವಾಯಿತು, ಅದೇ ಮುಖ್ಯ ಕಾರಣ ಆಯಿತು. ಶ್ರೀರಾಮಕೃಷ್ಣರು ಹೇಳ್ತಾರೆ. ಹೀಗಾಗಿ ಆ ವ್ಯಕ್ತಿ ಯಾವುದನ್ನು ಪೂರ್ತಿಯಾಗಿ ನಂಬ್ತಾನೋ ಅದೇ ರೀತಿ ಅವನ ಜೀವನ ಪರಿವರ್ತನೆ ಆಗ್ತಾ ಬರುತ್ತೆ. ಕೆಲವರಿಗೆ ಹಣದಲ್ಲಿ ತುಂಬ ನಂಬಿಕೆ, ಧನ ಸಂಪತ್ತು ಇದ್ಬಿಟ್ರೆ ನಮ್ಮ ಇಡೀ ಜೀವನ ನಾವು ಸುಖವಾಗಿರ್ಬೋದು ಅನ್ನೋದು ಅವರ ಶ್ರದ್ಧೆ. ಇನ್ನು ಕೆಲವರಿಗೆ ನಮಗೆ ತುಂಬ ಜನ ನಮ್ಮ ಸಹಾಯಕ್ಕಿದ್ದರೆ, ನಮಗೆ ಸ್ನೇಹಿತರಂತೆ, ಮಿತ್ರರಂತೆ, ಆತ್ಮೀಯರಂತೆ ಇದ್ದರೆ, ನಮಗೇನೇ ಕಷ್ಟ ಬಂದರೂ ಅವರೆಲ್ಲ ಸಹಾಯ ಮಾಡ್ತಾರೆ, ನಮ್ಗೆ ಬಹಳ ಒಳ್ಳೆಯದು, ಅನುಕೂಲ ಅಂತ ಇವ್ರ ಶ್ರದ್ಧೆ. ಅವ್ರ ಹಣಕ್ಕಿಂತ ವ್ಯಕ್ತಿಗಳನ್ನು ತಮ್ಮ ಬಳಿ ಇರೋ ಹಾಗೆ, ಅವರ ಸ್ನೇಹದಿಂದ ತಮ್ಮ ಬಳಿ ಇರೋ ಹಾಗೆ ಅವರು ಪ್ರಯತ್ನ ಮಾಡ್ತಾರೆ. ಇನ್ನು ಕೆಲವರಿಗೆ ಭಗವಂತನಲ್ಲಿ ಶ್ರದ್ಧೆ. ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ, ಜೀವಿಗಳನ್ನು ಸೃಷ್ಟಿ ಮಾಡಿದ್ದಾನೆ, ನನ್ನನ್ನು ಸೃಷ್ಟಿ ಮಾಡಿರೋನು ಭಗವಂತನೇ. ಹಾಗಾಗಿ ನಾನು ಭಗವಂತನನ್ನು ನಂಬಬೇಕು.
ಹಣ ಬರುತ್ತೆ ಹೋಗುತ್ತೆ, ಅದು ಹೇಳಕ್ಕಾಗೋದಿಲ್ಲ, ಅಶಾಶ್ವತ. ಜನಗಳು ಕೂಡ ಒಳ್ಳೆಯವರು ಇರ್ಬೋದು, ಆದರೂ ಅವರು ಒಂದು ದಿನ ದೂರ ಆಗ್ಬೋದು ಅಥವಾ ಸತ್ತೋಗ್ಬೋದು, ಏನೋ ಒಂದು ಆಗ್ಬೋದು. ಜನ ಕೂಡ ನಮ್ಮಿಂದ ದೂರ ಆಗ್ಬೋದು. ಆದರೆ ಭಗವಂತ ಯಾವತ್ತೂ ಆಗಕ್ಕೆ ಸಾಧ್ಯ ಇಲ್ಲ. ಅವನು ನನ್ನ ಅಂತರ್ಯಾಮಿ. ನೋಡಿ, ಇದು ಅವನ ಶ್ರದ್ಧೆ. ಈ ರೀತಿ 3 ಥರ ವ್ಯಕ್ತಿಗಳಿದ್ದಾರೆ. ಇನ್ನು ಬೇರೆ ಬೇರೆದರಲ್ಲಿ ಶ್ರದ್ಧೆ ಇರೋರು ಇದ್ದಾರೆ. ಯಾವ ಥರ ಅಂದರೆ, ಕೆಲವರಿಗೆ ಅಧಿಕಾರದಲ್ಲಿ ಶ್ರದ್ಧೆ ಇರುತ್ತೆ, ದೃಢವಾದ ನಂಬಿಕೆ. ಏನು ಅಂದರೆ, ನಾನು ಒಂದು ದೊಡ್ಡ ಸ್ಥಾನದಲ್ಲಿದ್ದರೆ, ಉನ್ನತವಾದ ಸ್ಥಾನದಲ್ಲಿದ್ದರೆ ನಾನು ಸಮಾಜದಲ್ಲಿ, ನನಗೇನು ಕೊರತೆ ಇರಲ್ಲ, ನನಗೆ ಒಳ್ಳೆಯದಾಗುತ್ತೆ, ನಾನು ಏನೋ ಒಂದಷ್ಟು ಜೀವನದಲ್ಲಿ ಸಾಧನೆ ಮಾಡಿದಾಗ ಆಗುತ್ತೆ, ಇದೇ ಬಹಳ ಮುಖ್ಯ ನನ್ನ ಜೀವನದಲ್ಲಿ ಅಂತ ಅವ್ರ ಶ್ರದ್ಧೆ. ಇದೇ ವಿಚಾರವನ್ನು ಪರಮಾತ್ಮ ಹೇಳಿದ್ದು, ಯೋ ಯತ್ ಶ್ರದ್ಧಃ ಸಾ ಏವ ಸಹ. ಆಯಾ ವ್ಯಕ್ತಿಗಳು ಏನು ಭಾವಿಸ್ತಾರೋ, ಯಾವುದನ್ನು ದೃಢವಾಗಿ ನಂಬ್ತಾರೋ, ಅವರ ಜೀವನ ಕೂಡ ಅದೇ ರೀತಿಯಲ್ಲಿ ಅದೇ ದಾರಿಯಲ್ಲಿ ಮುಂದುವರಿತಾ ಹೋಗುತ್ತೆ. ಆದರೆ ಯಾರಿಗೇನು ಸಿಗುತ್ತೆ ಕೊನೆಯಲ್ಲಿ ಅನ್ನೋದು ಪ್ರಶ್ನೆ ಬೇರೆ. ಅದು ಕಾಲನೇ ಹೇಳುತ್ತೆ ಅದಕ್ಕೆ ಉತ್ತರ. ಇಲ್ಲಿ ಪರಮಾತ್ಮ ಹೇಳೋದೇನು ಅಂದರೆ, ಮೊದಲನೇದಾಗಿ ನನ್ನಲ್ಲಿ ಶ್ರದ್ಧೆ ಇಡು, ಆತ್ಮಶ್ರದ್ಧೆ. ಸ್ವಾಮಿ ವಿವೇಕಾನಂದರಾಗ್ಬೋದು, ಉಪನಿಷತ್ತುಗಳಲ್ಲಿ ಹೇಳೋ ವಾಕ್ಯಗಳು, ಮಹಾತ್ಮರುಗಳು ಹೇಳೋ ವಾಕ್ಯಗಳಾಗಲಿ, ಪುರಾಣಗಳಲ್ಲಿರೋದು, ಇವೆಲ್ಲವನ್ನು ನಾವು ಗಮನಿಸಿದಾಗ ಎಲ್ಲಕ್ಕಿಂತ ಉತ್ತಮವಾದ ಯಾವುದು? ಒಬ್ಬೊಬ್ಬರು ಒಂದೊಂದರನ್ನು ದೃಢವಾಗಿ ನಂಬಿದ್ದಾರೆ. ಪ್ರತಿಯೊಬ್ಬರಿಗೂ ಯಾವುದೋ ಒಂದರಲ್ಲಿ ನಂಬಿಕೆ ಅಂತೂ ಇದೆ, ಶ್ರದ್ಧೆ ಇದೆ. ಈ ಎಲ್ಲದಕ್ಕಿಂತ ಉತ್ತಮವಾದ ಶ್ರದ್ಧೆ ಯಾವುದು ಅಂದರೆ ಆತ್ಮಶ್ರದ್ಧೆ ಅಂತ ಕರೀತೆ. ಆತ್ಮಶ್ರದ್ಧೆ ಅಂದರೆ ಇಲ್ಲಿ ತನ್ನಲ್ಲಿ ತನಗೆ ನಂಬಿಕೆ ಇರೋದು. ತನ್ನ ಬಳಿ ಇರುವಂತಹ ಹಣದಲ್ಲಲ್ಲ, ತನ್ನ ಜೊತೆಗಿರುವಂತಹ ಮನುಷ್ಯರ ಮೇಲೂ ಅಲ್ಲ, ಅಥವಾ ತನಗೆ ಸಿಕ್ಕಿರುವಂತಹ ಒಂದು ಸ್ಥಾನಮಾನ ಅಧಿಕಾರ ಅದ್ರ ಮೇಲೂ ಅಲ್ಲ, ಇದು ಯಾವುದ್ರ ಮೇಲೂ ಅಲ್ಲ. ಅವನಿಗೆ ತನ್ನನ್ನು ಸೃಷ್ಟಿ ಮಾಡಿರೋ ಪರಮಾತ್ಮನಲ್ಲಿ ನಂಬಿಕೆ ಇರುತ್ತೆ. ಇವರನ್ನೇ ಭಗವದ್ಭಕ್ತರು ಅಂತ ಕರೀತಾರೆ. ಹಾಗಾಗಿ ಅವರಿಗೆ ಭಗವಂತನೇ ಸರ್ವಸ್ವ. ಏನೇ ಮಾಡಿದ್ರೂ ಭಗವಂತನ ಪ್ರೀತಿಗಾಗಿ ಮಾಡ್ತಾರೆ. ಭಗವಂತ ಮೆಚ್ಚುವಂತೆ ಕೆಲಸ ಮಾಡ್ತಾರೆ, ಭಗವಂತ ಮೆಚ್ಚುವಂತೆ ಜೀವನ ಮಾಡ್ತಾರೆ. ಮನುಷ್ಯರು ಏನು ಅಂದ್ಕೊಳ್ತಾರೆ, ಬೇರೆಯವರು ಏನು ಅಂದ್ಕೊಳ್ತಾರೆ, ಸಮಾಜ ಏನು ಅಂದ್ಕೊಳ್ಳುತ್ತೆ, ನನಗಿದರಿಂದ ಲಾಭನ ನಷ್ಟನ, ನನ್ನ ಭವಿಷ್ಯಕ್ಕೇನು ಉಪಯೋಗ, ಇದ್ಯಾವುದೂ ಯೋಚನೆ ಮಾಡಲ್ಲ. ಭಗವಂತ ನನ್ನನ್ನು ಮೆಚ್ಕೋತಾನೆ, ಭಗವಂತ ಹೇಳಿದಾಗ ನಾನು ನಡ್ಕೋತಾ ಇದ್ದೀನಿ, ಇಷ್ಟೇ. ಅದರಿಂದ ಏನು ಲಾಭ, ಎಷ್ಟು ನಷ್ಟ, ಮುಂದಕ್ಕೆ ಏನು ಇದರಿಂದ ಉಪಯೋಗ, ಇದ್ಯಾವುದನ್ನು ಯೋಚನೆ ಮಾಡಲ್ಲ ಅವನು. ಇದು ಭಗವಂತನ ಮಾತಿನಲ್ಲಿರುವಂಥ ಶ್ರದ್ಧೆ. ಆದರೆ ಕೊನೆಗೆ ಈ ಭಕ್ತನಿಗೇನೆ ಉತ್ತಮವಾದ ಗತಿ, ಪರಮಗತಿ ಅಂತ ಕರೀತಾರೆ. ತುಂಬ ಉತ್ತಮವಾದ ಗತಿ ಅವನಿಗೆ ಪ್ರಾಪ್ತವಾಗುತ್ತೆ ಅಂತ ಪರಮಾತ್ಮ ಹೇಳ್ತಾನೆ. ಯಾಕೆಂದರೆ ಇದು ಲೋಕಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು. ಲೋಕದಲ್ಲಿ ಬದಲಾವಣೆ ಆದಂತೆ ನಮ್ಮ ಹಣಕಾಸಿನ ಪರಿಸ್ಥಿತಿ, ಮನುಷ್ಯರ ಪರಿಸ್ಥಿತಿ, ಸ್ಥಾನಮಾನಗಳು ಎಲ್ಲ ಕೂಡ ಬದಲಾಗ್ಬಿಡುತ್ತೆ. ಹೇಳಕ್ಕಾಗೋದಿಲ್ಲ, ಏನಾದರೂ ಆಗ್ಬೋದು. ಆದರೆ ಭಗವಂತನಿಗೆ ಇದರಿಂದ ಯಾವ ಒಂದು ವ್ಯತ್ಯಾಸನೂ ಆಗೋದಿಲ್ಲ. ನೋಡಿ, ಇದು ವಿವೇಕ ಅಂತ ಕರೀತಾರೆ. ನಾವು ಯಾವುದನ್ನ ಶ್ರದ್ಧೆ ಇಡಬೇಕು, ಯಾವುದರಲ್ಲಿ ದೃಢವಾದ ನಂಬಿಕೆ ಇಡಬೇಕು ಅಂದರೆ ಯಾವುದು ಯಾವತ್ತಿಗೂ ಬದಲಾಗೋದಿಲ್ವೋ, ಯಾವತ್ತಿಗೂ ಕೂಡ ನಾವು ಕಳ್ಕೊಳ್ಳೋಂಥ ಭಯ ಇಲ್ವೋ. ಈ ಜನ್ಮ ಮಾತ್ರ ಅಲ್ಲ, ಶರೀರ ಬಿಟ್ಟ ಮೇಲೂ ನಮ್ಮನ್ನು ಕಾಪಾಡಬೇಕು. ಬರೀ ಶರೀರ ಇರೋವರೆಗೂ ಮಾತ್ರ ಅಲ್ಲ, ನಾವು ಶರೀರ ಬಿಟ್ಟ ಮೇಲೂ ಕೂಡ ನಮ್ಮ ಮುಂದಿನ ಜನ್ಮಕ್ಕಾಗ್ಬೋದು, ಬೇರೆ ಇನ್ನು ಯಾವುದೇ ಸಮಯದಲ್ಲಾಗ್ಬೋದು, ಶಾಶ್ವತವಾಗಿ ನಮಗೆ ರಕ್ಷಣೆ ಯಾವುದು, ನಮ್ಮ ಮೂಲ ಯಾವುದು, ನಮಗೆ ಆಧಾರ ಯಾವುದು, ಅದನ್ನು ನಾವು ನಂಬಿದಾಗ
ನಮಗೆ ಶಾಶ್ವತವಾದ ಶಾಂತಿ ಸಿಗುತ್ತೆ. ಯಾಕೆಂದ್ರೆ ಬದಲಾಗೋದನ್ನು ನಂಬಿರೋರಿಗೆ ಅದು ಬದಲಾದಂತೆಲ್ಲ ಇವರ ಶಾಂತಿಗೆ ಭಂಗ ಬರುತ್ತೆ, ಇವರ ಅನುಕೂಲಕ್ಕೆ ಭಂಗ ಬರುತ್ತೆ, ಮತ್ತೇನೋ ಒಂದಾಗ್ಬಿಡುತ್ತೆ. ಇದನ್ನೇ ನಾವು ಭಗವಂತನ ಮಾತಲ್ಲಿ ನೋಡಿದ್ದು, ಯೋ ಯತ್ ಶ್ರದ್ಧಃ ಸಾ ಏವ ಸಹ. ಇನ್ನು ಈಗ ನಾವು ಶ್ರದ್ಧೆ ಬಗ್ಗೆ, ಭಕ್ತನ ಶ್ರದ್ಧೆ, ಸಾಮಾನ್ಯ ಮನುಷ್ಯರ ಶ್ರದ್ಧೆ ಹೇಗಿರುತ್ತೆ ಅನ್ನೋದನ್ನ ಒಂದಷ್ಟು ಗಮನಿಸಿದ್ವಿ. ಈಗ ಮುಂದೆ ನಾವು ಯಾವ ವಿಚಾರ ಗಮನಿಸೋದು ಅಂದರೆ, ಈ ಶ್ರದ್ಧೆಯಲ್ಲಿ ಪರಮಾತ್ಮ ಏನು ಹೇಳ್ತಾನೆ ಅಂದರೆ 3 ವಿಧ ಇದೆ. ಗುಣಗಳು ಹೇಗೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ 3 ಇದೆಯೋ, ಅದೇ ಥರ ಈ ಶ್ರದ್ಧೆಯಲ್ಲೂ ಕೂಡ, ಯಾಕೆಂದರೆ ಎಲ್ಲರಿಗೂ ಶ್ರದ್ಧೆ ಇದೆ. ಯಾವುದೋ ಒಂದನ್ನಂತೂ ಅವ್ರು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು. ಅದನ್ನು 3 ಭಾಗ ಮಾಡಿದೆ ಶಾಸ್ತ್ರದಲ್ಲಿ: ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ, ತಾಮಸ ಶ್ರದ್ಧೆ. ಯಾಕೆ ಇದನ್ನು ಹೇಳಿದ್ದು ಅಂದರೆ, ಪರಮಾತ್ಮ ನಮ್ಮ ಶ್ರದ್ಧೆ ಸಾತ್ವಿಕನ, ರಾಜಸಿಕನ, ತಾಮಸಿಕನ ಅಂತ ನಾವೇ ತಿಳ್ಕೋಬೇಕು. ಆಮೇಲೆ ಸಾತ್ವಿಕ ಶ್ರದ್ಧೆ ಅವರಿಗೆ ಏನು ಸಿಗುತ್ತೆ ಫಲ ಕೊನೆಯಲ್ಲಿ, ರಾಜಸ ಶ್ರದ್ಧೆ ಇರೋರಿಗೆ ಏನು ಸಿಗುತ್ತೆ, ತಾಮಸ ಶ್ರದ್ಧೆ ಇರೋರಿಗೆ ಏನು ಸಿಗುತ್ತೆ. ಇದನ್ನು ಕೂಡ ಭಗವದ್ಗೀತೆಯಲ್ಲಿ ಪರಮಾತ್ಮ ವಿವರಿಸಿದ್ದಾನೆ. ಶ್ರದ್ಧಾತ್ರಯ ವಿಭಾಗ ಯೋಗ ಅಂಥೇಳಿ ಭಗವದ್ಗೀತೆಯ 17ನೇ ಅಧ್ಯಾಯದಲ್ಲಿ ಈ ವಿಚಾರ ಬರುತ್ತೆ. ಇದನ್ನು ನಾವು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋ ಹಾಗೆ ಸರಳವಾದ ವಾಕ್ಯಗಳಲ್ಲಿ ಗಮನಿಸೋಣ. ಒಂದು ಸಣ್ಣ ವಿರಾಮದ ನಂತರ ಈ ವಿಚಾರವನ್ನು ನಾವು ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಆತ್ಮೀಯ ಬಂಧುಗಳೇ, ಭಗವದ್ವಾಣಿ ಎನ್ನುವಂತಹ ಈ ಸತ್ಸಂಗದಲ್ಲಿ ನಾವಿವತ್ತು ಶ್ರದ್ಧೆ ಅನ್ನುವಂತಹ ಒಂದು ಮುಖ್ಯವಾದ ವಿಚಾರವನ್ನು ಗಮನಿಸ್ತಾ ಬಂದ್ವಿ. ಪರಮಾತ್ಮ ಹೇಳೋ ಹಾಗೆ ಈ ಶ್ರದ್ಧೆ ಎನ್ನುವಂಥದ್ದು ಎಲ್ಲರಲ್ಲೂ ಇರುತ್ತೆ. ಶ್ರದ್ಧಾಮಯೋ ಅಯಂ ಪುರುಷಃ. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಈ ಶ್ರದ್ಧೆ ಅನ್ನೋದಿರುತ್ತೆ. ಆದರೆ ಈ ಶ್ರದ್ಧೆ 3 ವಿಧವಾಗಿರುತ್ತೆ: ಸಾತ್ವಿಕ ಶ್ರದ್ಧೆ, ರಾಜಸ ಶ್ರದ್ಧೆ ಮತ್ತು ತಾಮಸ ಶ್ರದ್ಧೆ. ಸಾತ್ವಿಕ ಶ್ರದ್ಧೆ ಹೇಗಿರುತ್ತೆ ಅದನ್ನು ಪರಮಾತ್ಮ ವಿವರಿಸ್ತಾನೆ. ಇದು ಸಾಧುಭಾವೇ ಸದ್ಭಾವೇ. ಅಂದರೆ ಸಾತ್ವಿಕ ಶ್ರದ್ಧೆ ಇರುವಂಥವರು ಸದ್ಗುಣಗಳನ್ನು ಹೊಂದಿರ್ತಾರೆ. ಅವರಿಗೆ ಸದ್ಗುಣಗಳಲ್ಲಿ ಶ್ರದ್ಧೆ. ನಾನು ಒಳ್ಳೆಯ ಸ್ವಭಾವವನ್ನು ಹೊಂದಿದ್ರೆ, ಒಳ್ಳೆಯ ಭಾವನೆಯನ್ನು ಭಾವಿಸಿದ್ರೆ, ಒಳ್ಳೆಯ ಕೆಲಸವನ್ನು ಮಾಡಿದ್ರೆ, ಭಗವಂತ ಮೆಚ್ಚು ಹಾಗೆ ನಾನು ನಡ್ಕೊಂಡ್ರೆ ನನಗೊಳ್ಳೆಯದಾಗತ್ತೆ. ಇದು ನನ್ನ ಕರ್ತವ್ಯ. ಭಗವಂತನ ಸೇವೆಗಾಗಿ ನನ್ನ ಜೀವನ ಇರೋದು. ಒಂದು ಉದಾಹರಣೆ ಹೇಳೋದಾದರೆ, ದಾಸರು, ಪುರಂದರದಾಸರು ಹೇಳ್ತಾರೆ, ನಾವೆಲ್ಲ ದಾಸರೇ, ಭಗವಂತ ಒಬ್ಬನೇ ನಿಜವಾಗಿ ಪ್ರಭು. ನಾವು ಯಾರು ಯಜಮಾನರು ಅಲ್ಲ, ಅಧಿಕಾರಿಗಳು ಅಲ್ಲ, ಅಥವಾ ಏನು ಬೇರೆ ಬೇರೆ ಪದಗಳೆಲ್ಲ ಬಳಸ್ತಾರಲ್ಲ, ಅಧ್ಯಕ್ಷರು, ಅದು ಇದು ಯಾವುದೂ ಅಲ್ಲ. ಇದೆಲ್ಲ ಭಗವಂತನಿಗೆ ಅನ್ವಯಿಸುವಂಥದ್ದು. ನಾವೆಲ್ಲರೂ ಕೂಡ ಭಗವಂತನ ಸೇವೆ ಮಾಡ್ತಾ ಇರೋರು. ನೋಡಿ, ಇದು ಸಾತ್ವಿಕವಾದ ಒಂದು ಭಾವ. ಇಲ್ಲಿ ಅಭಿಮಾನ ಇಲ್ಲ. ಸಾತ್ವಿಕ ಶ್ರದ್ಧೆ ಇರೋರಲ್ಲಿ ಮುಖ್ಯವಾಗಿ ನಾವು ಕಾಣುವಂಥದ್ದು ಏನು ಅಂದರೆ, ಅಭಿಮಾನ ಇರಲ್ಲ, ದೀನತೆ ಇರುತ್ತೆ. ಅಂದರೆ ನಂದೇನು ಇಲ್ಲಪ್ಪ, ಎಲ್ಲ ಭಗವಂತಂದು. ಭಗವಂತ ಹೇಗೆ ನಡೆಸಿದ್ರೆ ಹಾಗೆ, ತನ್ನದೇ ಆದ ಯಾವುದೂ ಇಲ್ಲ. ನಾನು ಅಂದ್ಕೊಂಡ ಹಾಗೆ ನಡಿಬೇಕು, ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿದ್ದೇ ಸರಿ, ಬೇರೆಯವ್ರು ಹೇಳಿದ್ದು ನಾನು ಒಪ್ಕೊಳ್ಳಲ್ಲ, ಈ ಥರದ್ದೆಲ್ಲ ಇರಲ್ಲ ಭಾವನೆಗಳು. ಸಾತ್ವಿಕ ಶ್ರದ್ಧೆ ಇರುವಂಥವರ ಲಕ್ಷಣಗಳಿವು. ಅವ್ರ ಜೀವನ ಹೇಗಿರುತ್ತೆ ಅಂತ ಆಮೇಲೆ ನೋಡೋಣ. ಇನ್ನು ರಾಜಸ ಶ್ರದ್ಧೆ ಇದೆಯಲ್ಲ, ಅವ್ರು ಹೇಗಿರ್ತಾರೆ, ಆ ಲಕ್ಷಣಗಳೇನು ಅಂದರೆ, ಮುಖ್ಯವಾಗಿ ಅವರಲ್ಲಿ ಕಾಣೋದು ಅಭಿಮಾನ.
ಅಭಿಮಾನ ಒಂದು ಹಂತದಲ್ಲಿ ಜಾಸ್ತಿನೇ ಇರುತ್ತೆ ಅಂತ ಹೇಳ್ಬೋದು. ಅತಿಯಾದ ಅಭಿಮಾನ, ದುರಭಿಮಾನನೂ ಇರುತ್ತೆ. ಅವ್ರಿಗೇನು ಅಂದರೆ ತಾವು ಹೇಳಿದ್ದೇ ನಡಿಬೇಕು, ತಾವು ಹೇಳಿದ್ದೇ ಸರಿ, ತನಗೆ ಸರಿ ಅನಿಸಿದ್ದೇ ಮಾಡೋದು. ಶಾಸ್ತ್ರದಲ್ಲಿ ಹೇಳಿದ್ದಾರೆ, ದೊಡ್ಡವರು ಹೇಳಿದ್ದಾರೆ, ಈ ಥರ ಎಲ್ಲ ಒಳ್ಳೇದಿದು ಅಂತ ಹೇಳಿದ್ರೆ ಅದನ್ನು ಅಷ್ಟು ಸುಲಭವಾಗಿ ಒಪ್ಪಲ್ಲ. ತನಗೇನು ಸರಿ ಅನಿಸುತ್ತೋ ಅದನ್ನೇ ಮಾಡ್ಕೊಂಡು ಹೋಗುವಂಥ ಸ್ವಭಾವ ಇರುತ್ತೆ. ಸರಿ, ಇನ್ನು ಒಳ್ಳೆ ಕೆಲಸ ಮಾಡಿದ್ರು ಕೂಡ, ಒಳ್ಳೆ ಕೆಲಸನೂ ಮಾಡ್ತಾರವರು, ಮಾಡಿದ್ರೂ ಬೇರೆಯವರು ಮೆಚ್ಕೊಳ್ಳಿ ಎನ್ನುವಂತಹ ತೋರಿಕೆಗಾಗಿ ಮಾಡ್ತಾರೆ. ದಂಭೋ ದರ್ಪೋ ಅಭಿಮಾನಶ್ಚ ಅಂತ ಪರಮಾತ್ಮ ಹೇಳ್ತಾನೆ. ದಂಭದಿಂದ, ನಾನು ಮಾಡಿದೆ ನೋಡು ಇಷ್ಟು ಒಳ್ಳೆ ಕೆಲಸ ಅನ್ನೋ ಅಭಿಮಾನದಿಂದ, ದರ್ಪದಿಂದ ಮಾಡ್ತಾರೆ. ಆಮೇಲೆ ಮಾಡಿದ್ದಕ್ಕೆ ತನಗೇನಾದರೂ ಪ್ರತಿಫಲ ಸಿಗಬೇಕು ಅಂತ ಬಯಸ್ತಾರೆ. ಸಾತ್ವಿಕರು ಇದು ಭಗವಂತನ ಸೇವೆ, ಭಗವಂತನನ್ನು ಕೊಟ್ಟಿರೋ ಒಂದು ಅವಕಾಶ ಈ ದಾಸನಿಗೆ, ನಂದೇನಿದೆ ನಾನು ನಿಮಿತ್ತ ಮಾತ್ರ ಅಂತ ಮಾಡೋರು ಸಾತ್ವಿಕರು. ಈ ರಾಜಸ ಶ್ರದ್ಧೆ ಇರೋರು ಹೇಗಿರ್ತಾರೆ? ನಾನೇ ಮಾಡಿದ್ದಿವೆಲ್ಲ, ಇವೆಲ್ಲ ನನ್ನಿಂದಲೇ ಆಗಿದ್ದು, ನನ್ನ ಸ್ವಪ್ರಯತ್ನ, ನನ್ನ ಪರಿಶ್ರಮ, ಈ ಥರ ಮಾತುಗಳು ಭಾವನೆಗಳಿದ್ದರೆ ಇದನ್ನು ನಾವು ರಾಜಸ ಶ್ರದ್ಧೆ ಅಂತ ತಿಳ್ಕೋಬೇಕು. ಸೊ ಸಾತ್ವಿಕ ಶ್ರದ್ಧೆ ಹೇಗಿರುತ್ತೆ? ನಂದೇನು ಇಲ್ಲಪ್ಪ, ಎಲ್ಲ ಭಗವಂತಂದು. ಹೇಗಿದ್ದೀರಾ ನೀವು ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಏನೋ ಭಗವಂತ ಹೀಗಿಟ್ಟಿದ್ದಾನಪ್ಪ, ಹೀಗಿದ್ದೀನಿ ಅಷ್ಟೆ. ಅವ್ರದ್ದೇನೂ ಇಲ್ಲ, ಅಂಥದ್ದೇನು ಹೇಳ್ಕೊಳ್ಳೋದಕ್ಕೇನೂ ಇಲ್ಲ ಅವ್ರದ್ದು. ನೀವು ನಿಮ್ಮದು ಅಂತ ಏನಿದೆ ಅಂದರೆ, ಏನೂ ಇಲ್ಲಪ್ಪ ನಂದು, ಎಲ್ಲ ಭಗವಂತಂದು, ನಾನೇನೋ ಭಗವಂತ ಇಟ್ಟಾಗಿದ್ದೀನಿ ಅಷ್ಟೆ. ಈ ಥರ ಸರಳವಾಗಿ ಅಭಿಮಾನ ಇಲ್ಲದೆ ಪ್ರಸನ್ನರಾಗಿ ಶಾಂತಚಿತ್ತರಾಗಿರ್ತಾರವರು. ಇವರು ಹೀಗೆ. ಇನ್ನೊಂದು ಶ್ರದ್ಧೆ ಇದೆ, ತಾಮಸ ಶ್ರದ್ಧೆ ಅಂತ. ಈ ತಾಮಸ ಶ್ರದ್ಧೆ ಇರುವಂಥ ವ್ಯಕ್ತಿಗಳ ಲಕ್ಷಣ ಏನು ಅಂದರೆ, ಅವರಿಗೆ ಅವ್ರದ್ದೇ ಆದ ಒಂದು ರೀತಿಯಲ್ಲಿ ಒಂದು ಮೂಢನಂಬಿಕೆ ಇರುತ್ತೆ. ಅದನ್ನು ಸರಿಯಾದ ಪದ ಅಂದರೆ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಮೂಢನಂಬಿಕೆ ಅಂತ. ಮೂಢರಿವರು. ಎಂಥ ಮೂಢನಂಬಿಕೆ ಅಂದರೆ, ಅವರು ತಪ್ಪು ಮಾಡಿದ್ರು ಕೂಡ ಅದನ್ನು ಸರಿ ಅಂತ ಭಾವಿಸ್ತಾರೆ. ಬೇರೆಯವ್ರು ಹೇಳ್ಬೋದು, ದೊಡ್ಡವರು ಇದು ತಪ್ಪು, ಸರಿಯಲ್ಲ ಅಂತ, ಅವ್ರಿಗೆ ಅದು ಸರಿ ಅಂತಾನೆ ಅನಿಸುತ್ತೆ. ಅದಕ್ಕೊಂದು ಪದ ಬಳಸ್ತಾರೆ ಶ್ರದ್ಧೆ ಇದರಲ್ಲಿ, ಮೂಢನಂಬಿಕೆ ಅಥವಾ ಈ ತಾಮಸ ಶ್ರದ್ಧೆ ಬಗ್ಗೆ ಗೀತೆಯಲ್ಲಿ ಹೇಳೋ ಹಾಗೆ ಅಥವಾ ಪುರಾಣದಲ್ಲಿ ಕೂಪಮಂಡೂಕ ನ್ಯಾಯ ಅಂತ. ಅಂದರೆ ಬಾವಿ ಕಪ್ಪೆ ಥರ ಇರ್ತಾರೆ ಇವರು. ಬಾವಿ ಕಪ್ಪೆ, ಬಾವಿನೇ ಸರ್ವಸ್ವ, ಬಾವಿನೇ ಪ್ರಪಂಚ ಅಂದ್ಕೊಂಡು ಬದುಕ್ತಾ ಇರುತ್ತೆ. ಆ ರೀತಿಯಲ್ಲಿ ತಾವು, ತಮ್ಮ ಶರೀರ, ತಮ್ಮ ಕುಟುಂಬ, ಇಷ್ಟೇನೆ ಅವ್ರ ಜೀವನ. ಅವ್ರಿಗೆ ಇನ್ನು ಅದಕ್ಕಿಂತ ಹೆಚ್ಚಿಗೆ ವಿಚಾರ ಮಾಡುವಂಥದ್ದು ಏನೂ ಇರಲ್ಲ. ತಾನು ಏನೋ ಒಂದು ದುಡಿಬೇಕು, ಚೆನ್ನಾಗಿ ತಿನ್ನಬೇಕು, ನಿದ್ದೆ ಮಾಡಬೇಕು, ಇನ್ನು ಏನು ನಡೀತಾ ಇದೆ ಸಮಾಜದ ವಿಚಾರ, ಧರ್ಮದ ವಿಚಾರ, ಅಧ್ಯಾತ್ಮ, ಸೇವೆ, ಇದ್ಯಾವುದರಲ್ಲೂ ಗಮನ ಇಲ್ಲ. ಅವ್ರದ್ದು ಬಹಳ ಸಂಕುಚಿತ ಬುದ್ಧಿ ಇರುತ್ತೆ. ಈ ರೀತಿಯಾದ ಶ್ರದ್ಧೆ ಇರುವವ್ರಿಗೇನು, ನಾನೀಗ ಹೊಟ್ಟೆ ತುಂಬ ತಿಂದು ನಾನು ಚೆನ್ನಾಗಿದ್ದರೆ ಸಾಕು, ಇಂತಹ ಒಂದು ಶ್ರದ್ಧೆ. ಆಮೇಲೆ ಮತ್ತೊಂದು ಕಡೆ ಭಗವದ್ಗೀತೆಯಲ್ಲಿ ತಾಮಸ ಶ್ರದ್ಧೆ ಇರುವಂಥವ್ರ ಬಗ್ಗೆ ಮತ್ತೊಂದು ಮಾತು ಹೇಳುತ್ತೆ. ಅವರೇನು ಅಂದರೆ, ಅವರೊಂದು ರೀತಿ ಈ ಭೂತ ಪ್ರೇತಗಳು, ಈ ಬೇರೆ ಈ ಥರದ ಒಂದು ನಕಾರಾತ್ಮಕ ಭಾವನೆಗಳನ್ನು ಹೆಚ್ಚಿಗೆ ಹೊಂದಿರ್ತಾರೆ. ಅವ್ರಿಗೆ ಅಂಥ ಪ್ರಭಾವನೂ ಹೆಚ್ಚಿಗೆ ಆಗ್ತಾ ಇರುತ್ತೆ. ಮುಖ್ಯವಾದ ಲಕ್ಷಣ ಏನು ಅಂದರೆ, ಈ ತಾಮಸ ಶ್ರದ್ಧೆ ಇರೋರಲ್ಲಿ ತುಂಬ ಭಯ. ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ತುಂಬ ಹೆದರ್ಕೋತಾರೆ. ಈ ರೀತಿ ಭಯದಲ್ಲೇ ಬದುಕ್ತಾ ಇರುವಂಥವ್ರು ತಾಮಸ ಶ್ರದ್ಧೆ ಇರೋರು. ತಕ್ಷಣ ನಾವು ಗುರುತಿಡಿಬೋದು ಇವ್ರನ್ನ. ಅವ್ರಿಗೆ ದುಡಿಯೋದು, ತಿನ್ನೋದು, ಇನ್ನೊಂದು ಮತ್ತೊಂದು ಬಿಟ್ಟರೆ ಬೇರೆ ಇನ್ನೇನು ಬೇರೆ ಲೋಕನೇ ಇಲ್ಲ. ಭಯದಲ್ಲೇ ಬದುಕ್ತಾ ಇರ್ತಾರೆ. ಬೇರೆ ಇನ್ಯಾವುದೇ ವಿಧವಾದ ಜ್ಞಾನ ಕೂಡ ಇರಲ್ಲ ಅವ್ರಿಗೆ. ಲೌಕಿಕ ಜ್ಞಾನ ಕೂಡ ಕಡಿಮೆ ಇರುತ್ತೆ. ರಾಜಸ ಶ್ರದ್ಧೆ ಇರೋರ್ದು ಸ್ವಲ್ಪ ವಾಸಿ ಇವ್ರಿಗಿಂತ. ಅವ್ರು ತಿಳ್ಕೊಂಡಿರ್ತಾರೆ,
ಒಳ್ಳೆ ಕೆಲಸನೂ ಮಾಡ್ತಾರೆ. ಆದರೆ ಅವ್ರಿಗೆ ಬೇಕಾಗಿರೋದೇನು ಅಂದರೆ ಪ್ರತಿಷ್ಠೆ. ಅವರು ಜನಗಳು ಅವ್ರಿಗೆ ಗೌರವ ಕೊಡಬೇಕು, ಇಲ್ಲದೆ ಇರೋರ್ಗೆ ಬೇಸರ ಆಗುತ್ತೆ. ಅವ್ರು ಮಾಡಿದ ಕೆಲಸಕ್ಕೆ ಅವ್ರಿಗೆ ಫಲ ಸಿಕ್ಬಿಡ್ಬೇಕು, ಇಲ್ಲ ಅಂದರೆ ಸಿಕ್ಕಿಲ್ವಲ್ಲ ಅನ್ನುವಂಥ ಬೇಸರ ಆಗುತ್ತೆ. ಸಾಮಾನ್ಯವಾಗಿ ಯಾರನ್ನು ಪೂರ್ತಿ ನಂಬಲ್ಲ, ಸಂಶಯ ಇರುತ್ತೆ. ಈ ರೀತಿಯಾದ ಗುಣಗಳೇನಿರುತ್ತೋ, ದರ್ಪ, ಅಭಿಮಾನ, ಆಮೇಲೆ ಮುಖ್ಯವಾಗಿ ಫಲಾಪೇಕ್ಷೆ. ಅವ್ರು ಯಾರನ್ನ ಮಾತಾಡಿಸಿದ್ರು, ಏನು ಕೆಲಸ ಮಾಡಿದ್ರು ನನಗೇನು ಸಿಗುತ್ತೆ ಅಂತ ಮಾಡ್ತಾರೆ. ಇವರು ಕೆಲಸ ಒಳ್ಳೆ ಕೆಲಸನೂ ಮಾಡ್ತಾರೆ, ಆದರೆ ನನಗೇನು ಸಿಗುತ್ತೆ ಅನ್ನೋ ಲಾಭ ಇಟ್ಕೊಂಡೇ ಮಾಡೋರು ಇವರು, ರಾಜಸ ಶ್ರದ್ಧೆ ಇರೋರು. ನೋಡಿ, ಈ ಥರ 3 ವಿಧದ ಶ್ರದ್ಧೆಗಳು ಅಂತೇಳಿ ಶಾಸ್ತ್ರದಲ್ಲಿ ತಿಳಿಸಿದೆ. ಈಗ ನಾವು ಮುಂದೆ ಇದೇನೋ 3 ಥರ ಇದೆ ಶ್ರದ್ಧೆಗಳು, ಗುಣಗಳಿಗೆ ಅನುಸಾರವಾಗಿ ಇದ್ದಾರೆ. ಇವರಿಗೆ ಜೀವನ ಹೇಗಿರುತ್ತೆ, ಇವರಿಗೆ ಎಂಥ ಗತಿ ಪ್ರಾಪ್ತವಾಗುತ್ತೆ, ಕೊನೆಗೆ ಇವ್ರಿಗೆ ಏನಾಗತ್ತೆ, ಸಾತ್ವಿಕ ಶ್ರದ್ಧೆ ಇರೋರಿಗೆ ಏನಾಗತ್ತೆ, ಅವರ ಜೀವನ ಶೈಲಿ ಹೇಗಿರುತ್ತೆ, ಅವ್ರಿಗೇನಾಗುತ್ತೆ, ರಾಜಸ ಶ್ರದ್ಧೆ ಇರೋರ ಜೀವನ ಶೈಲಿ ಹೇಗಿರುತ್ತೆ, ಅವ್ರಿಗೇನು ಸಿಗುತ್ತೆ, ತಾಮಸ ಶ್ರದ್ಧೆ ಇರೋರು ಏನಾಗ್ತಾರೆ, ಅದನ್ನ ನಾವು ಪುರಾಣಗಳಲ್ಲಿ, ಭಗವದ್ಗೀತೆ, ಈ ಥರ ಗ್ರಂಥಗಳಲ್ಲಿ ಗಮನಿಸ್ತೀವಿ. ಅದನ್ನು ನಾವು ಟೋಟಲ್ ಆಗಿ ತಗೊಂಡಾಗ, ಒಂದು ಎಸೆನ್ಸ್ ಅಂತ ಸಾರಾಂಶ ತಗೊಂಡ್ರೆ, ನಮಗೆ ಮೊದಲನೇದಾಗಿ ಸಾತ್ವಿಕ ಶ್ರದ್ಧೆ ಇರುವಂಥವ್ರು ಅವರು ಹೇಗಿರ್ತಾರೆ, ಮೊದಲನೇ ಲಕ್ಷಣನೇ ಅವ್ರದ್ದೇನು ಅಂದರೆ ಸಜ್ಜನರು, ಸಾಧು ಭಾವ. ಸಜ್ಜನರು ಅವರು ಸುಳ್ಳು ಹೇಳೋದು, ಬೇರೆಯವ್ರ ಮೇಲೆ ಕ್ರೋಧ ಮಾಡೋದು, ಆಮೇಲೆ ಯಾರಿಗೋ ಮೋಸ ಮಾಡೋದು, ಆ ಥರದ್ದೇನು ಗುಣ ಇರಲ್ಲ. ಅವರ ಜೀವನ ಸ್ವಚ್ಛವಾಗಿರುತ್ತೆ, ಶುದ್ಧವಾದ ಜೀವನ, ಕ್ಲೀನ್ ಹ್ಯಾಂಡ್ ಅಂತೆಲ್ಲ ಕರಿತಾ ಇರ್ತಾರೆ. ಆ ಥರ ಶುದ್ಧವಾದ ಜೀವನ ಅವ್ರದ್ದು, ಶುದ್ಧವಾದ ಮಾತು, ಶುದ್ಧವಾದ ಕಾರ್ಯ, ಮೊದಲನೇ ಲಕ್ಷಣ. ಆವಾಗ ತಕ್ಷಣ ತಿಳ್ಕೋಬೇಕು ಇವರಿಗೆ ಸಾತ್ವಿಕ ಶ್ರದ್ಧೆ ಇದೆ. ಎರಡನೇದು, ಇವರ ಲಕ್ಷಣ ಏನು ಅಂದರೆ, ಇವರು ಯಾವಾಗಲೂ ಪ್ರಸನ್ನ ವದನಂ, ಶಾಂತವಾಗಿರ್ತಾರೆ, ಪ್ರಸನ್ನ ಚಿತ್ತ. ಹಾಗಂತ ಅವ್ರ ಹತ್ರ ಎಲ್ಲ ಅನುಕೂಲ ಇದೆ, ದುಡ್ಡಿದೆ, ಎಲ್ಲ ಆರಾಮಾಗಿದ್ದಾರೆ ಅಂತೇನಲ್ಲ. ಅವರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೂ ಸಣ್ಣ ಪುಟ್ಟ ಏನೋ ರೋಗಗಳು, ನೋವುಗಳು, ಕೆಲಸ, ಶ್ರಮ ಎಲ್ಲ ಇರುತ್ತೆ. ಆದರೆ ಮನಸ್ಸು ಮಾತ್ರ ಪ್ರಸನ್ನವಾಗಿರುತ್ತೆ. ಎಷ್ಟು ಸಿಗುತ್ತೋ ಅಷ್ಟರಲ್ಲೇ ತೃಪ್ತಿ, ಭಗವಂತ ಕೊಟ್ಟಿದ್ದಿಷ್ಟು, ಅಷ್ಟರಲ್ಲೇ ತೃಪ್ತವಾಗಿ ಆನಂದವಾಗಿರ್ತಾರೆ. ಎರಡನೇದು ಆಯ್ತಲ್ಲ. ಮೂರನೇದು ನಿಶ್ಚಿಂತೆ. ಚಿಂತೆ ಅನ್ನೋ ಪದವೇ ಇಲ್ಲ ಅವ್ರ ಜೀವನದಲ್ಲಿ, ಯಾವುದ್ರ ಬಗ್ಗೆನೂ ಚಿಂತೆ ಮಾಡಲ್ಲ. ನೋಡಿ, ಇದು ಸಾತ್ವಿಕ ಶ್ರದ್ಧೆ ಇರುವಂಥವರ ಲಕ್ಷಣ. ಅವ್ರು ಯಾವ ದೇವತೆ ಆದರೂ ಪೂಜೆ ಮಾಡ್ತಾ ಇರಲಿ, ಅವ್ರು ಯಾವ ದೇಶದಲ್ಲಾದರೂ ಇರ್ಬೋದು, ಭಾರತದಲ್ಲೇ ಇರಬೇಕು ಅಂತಲ್ಲ, ಯಾವುದೇ ದೇಶದಲ್ಲಿ ಇರ್ಬೋದು. ಅವರು ಸಜ್ಜನರು ಯಾವುದೇ ಕುಲದಲ್ಲಿ ಹುಟ್ಟಿರ್ಬೋದು, ಇದ್ಯಾವುದು ಇಲ್ಲಿ ಅನ್ವಯಿಸೋದಿಲ್ಲ. ಇದನ್ನು ನಾವು ತಿಳ್ಕೋಬೇಕು. ಯಾವ ಕುಲ, ಯಾವ ಜಾತಿ, ಮತ, ದೇಶ ಎಲ್ಲಾದರೂ ಇರ್ಬೋದು. ಅವರು ಎಲ್ಲ ದೇಶಗಳಲ್ಲೂ ಸಜ್ಜನರು, ಸಾತ್ವಿಕ ಶ್ರದ್ಧೆ ಇರೋರು, ಸಾಧುಗಳು ಇರ್ತಾರೆ. ಆದರೆ ಅವರ ಜೀವನ ಹೀಗಿರುತ್ತೆ, ಸರಳವಾದ ಜೀವನ. ಯಾವುದೇ ಕಾರಣಕ್ಕೂ ಅವ್ರದ್ರಲ್ಲಿ ಆಡಂಬರ ಇರಲ್ಲ. ಆಡಂಬರ ಅಂದರೆ ಬೇರೆಯವ್ರು ಮೆಚ್ಕೋಬೇಕು ಅಂತ ತುಂಬ ಅಲಂಕಾರ ಆಗಲಿ, ಒಡವೆ ವಸ್ತ್ರಗಳು, ವೈಭೋಗ, ಆಡಂಬರ, ಈ ಲಕ್ಸುರಿ ಲೈಫ್ ಅಂತಾರಲ್ಲ, ಅದಿರಲ್ಲ. ಬಹಳ ಸರಳವಾದ್ದು. ಹಾಗಂತ ಅವ್ರು ದುಡ್ಡಿದ್ರೂ ಕೂಡ ಹಾಗೆ ಇರ್ತಾರೆ ಅವರು. ಅಯ್ಯೋ ಇವ್ರ ಹತ್ರ ಏನು ಗತಿ ಇಲ್ಲ ಬಿಡು, ಇರೋದೇ ಹಾಗೆ ಅಂತಲ್ಲ ಅದು. ಅವ್ರ ಹತ್ರ ಇರಬಹುದು, ಬಹಳಷ್ಟು ಹಣ ಇರ್ಬೋದು, ಪಿತ್ರಾರ್ಜಿತನೋ ಇನ್ನೊಂದು ಮತ್ತೊಂದು ಎಲ್ಲ ಇರುತ್ತೆ. ಆದರೆ ಇವ್ರು ಇರೋದು ಮಾತ್ರ ಸರಳ. ಆಮೇಲೆ ತಮ್ಮ ಬಳಿ ಇರೋದನ್ನ ಅವರು ಸಮಾಜಕ್ಕೆ ಭಗವಂತನ ಸೇವೆ ಅಂತ ಮಾಡ್ತಾ ಇರ್ತಾರೆ. ಬಹಳಷ್ಟು ಜನಕ್ಕೆ ಸಹಾಯ ಮಾಡ್ತಿರ್ತಾರೆ ಅಥವಾ ಸೇವೆ ಮಾಡ್ತಾ ಇರ್ತಾರೆ, ಒಳ್ಳೆ ಕೆಲಸ ಮಾಡ್ತಾ ಇರ್ತಾರೆ. ಆದರೆ ಅವ್ರು ಮಾಡೋ ಒಳ್ಳೆ ಕೆಲಸ ಯಾರಿಗೂ ಕಾಣಿಸೋದಿಲ್ಲ. ಸೈಲೆಂಟಾಗಿ ಮಾಡ್ತಾರೆ ಅವರು, ಮೌನವಾಗಿ ಕಾರ್ಯ ಮಾಡ್ತಾರೆ. ತಾವು ಮಾಡಿರೋಂಥ ಸಹಾಯವನ್ನು ಯಾರಿಗೂ ಹೇಳಲ್ಲ.
ಎಷ್ಟೋ ಸಂದರ್ಭಗಳಲ್ಲಿ ಅವರು ಗೃಹಸ್ಥರಾಗಿರ್ಬೋದು, ಸಾಧುಗಳಾಗಿರ್ಬೋದು, ಯಾವುದೇ ಒಂದು ಆಶ್ರಮದಲ್ಲಿ ಇರ್ಬೋದು. ಅವರು ಗಂಡ ಎಷ್ಟೋ ಜನಕ್ಕೆ ಸಹಾಯ ಮಾಡಿರ್ತಾನೆ, ಹೆಂಡತಿಗೆ ಗೊತ್ತಿರಲ್ಲ. ಅಷ್ಟು ಮೌನವಾಗಿ ಕೆಲಸ ಮಾಡಿರ್ತಾರೆ. ಭಗವಂತ ಕೊಟ್ಟಿದ್ದಾನೆ, ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ನನ್ನ ಕರ್ತವ್ಯ, ಭಗವಂತ ಮೆಚ್ಕೋತಾನೆ, ಅಷ್ಟೇ ಗೊತ್ತು. ಯಾರಿಗೂ ಹೇಳಲ್ಲ ತಾನು ಮಾಡಿರೋ ಸೇವೆ ಸಹಾಯ, ಯಾರಿಗೂ ಗೊತ್ತಾಗಲ್ಲ. ನಿಶ್ಚಿಂತರಾಗಿರ್ತಾರೆ. ತನ್ನ ಬಗ್ಗೆ ಯಾವತ್ತೂ ಪ್ರಶಂಸೆ ಮಾಡ್ಕೊಳ್ಳಲ್ಲ, ಹೊಗಳ್ಕೊಳ್ಳಲ್ಲ. ನಾನು ಹೀಗೆಲ್ಲ ಒಳ್ಳೆ ಕೆಲಸ ಮಾಡ್ತೀನಿ, ನಾನು ಭಾಳ ಒಳ್ಳೆ ವ್ಯಕ್ತಿ ಅಂತ ಯಾವತ್ತೂ ಅವ್ರ ಬಾಯಲ್ಲಿ ಬರೋದೇ ಇಲ್ಲ. ನೋಡಿ, ಈ ಥರ ಎಲ್ಲ ಲಕ್ಷಣಗಳು ಇನ್ನೂ ಭಾಳಷ್ಟಿದೆ. ಶಾಂತವಾಗಿರ್ತಾರೆ, ದೈವ ಭಕ್ತಿ ಇರುತ್ತೆ, ತಮ್ಮ ಪಾಡಿಗೆ ತಾವಿರ್ತಾರೆ. ಇವರು ಸಾತ್ವಿಕ ಶ್ರದ್ಧೆ ಇರುವವರು. ಇವರ ಜೀವನ ಹೀಗಿರುತ್ತೆ. ಇವ್ರಿಗೆ ಏನು ಸಿಗುತ್ತೆ ಅಂದರೆ, ಇವರಿಗೆ ಭಗವಂತನ ಸಾನ್ನಿಧ್ಯ ಸಿಗುತ್ತೆ. ಶರೀರ ಬಿಟ್ಟ ಮೇಲೆ, ಅಂದರೆ ಸತ್ತ ಮೇಲೆ, ದೇಹ ತ್ಯಾಗ ಮಾಡಿದ್ಮೇಲೆ ಇವರು ಭಗವಂತನನ್ನ ಹೋಗಿ ಸೇರ್ಕೊಳ್ತಾರೆ. ಭಗವಂತನ ಒಂದು ಲೋಕ ಅಥವಾ ಭಗವಂತನ ಸಾನ್ನಿಧ್ಯದಲ್ಲಿ ಅವರು ಹೋಗಿ ಸೇರ್ಕೋತಾರೆ. ಅವರಿಗೆ ನರಕ ಪ್ರಾಪ್ತಿ ಅಂಥದ್ದೆಲ್ಲ ಇರಲ್ಲ. ಇನ್ನು ಎರಡನೇ ವಿಧದ ಜನ ಇದ್ದಾರೆ. ಅವರು ರಾಜಸ ಶ್ರದ್ಧೆ ಇರೋರು. ಇವ್ರು ಹೇಗಿರ್ತಾರೆ ಅಂದರೆ, ಇವಾಗೇನು ಹೇಳಿದ್ದು, ಈ ಸಾತ್ವಿಕ ಶ್ರದ್ಧೆ ಇರೋರಿಗೆಲ್ಲ ಹೆಚ್ಚು ಕಮ್ಮಿ ಎಲ್ಲ ವಿರುದ್ಧ ಅಂತ ತಿಳ್ಕೊಬೋದು. ಮೊದಲನೇದಾಗಿ, ಅವರು ನಿಶ್ಚಿಂತರಾಗಿದ್ದರೆ ಇವ್ರಿಗೆ ಯಾವಾಗಲೂ ಚಿಂತೆ, ಏನೋ ಒಂದು ಚಿಂತೆ ಮಾಡ್ತಿರ್ತಾರೆ. ದುಡ್ಡಿದ್ರೂ ಚಿಂತೆ ಮಾಡ್ತಾರೆ, ಆರೋಗ್ಯ ಇದ್ರೂ ಚಿಂತೆ ಮಾಡ್ತಾ ಇರ್ತಾರೆ. ಅದೇನು ಚಿಂತೆ ಮಾಡ್ತಾರೆ? ಅವ್ರ ಸ್ವಭಾವನೇ ಹಾಗೆ. ಪ್ರಸನ್ನತೆ, ಶಾಂತಿ ಅನ್ನೋದು ಇವ್ರಿಗೆ ಇರಲ್ಲ. ಯಾಕೆ ಅಂದರೆ, ರಜೋಗುಣ ಇರೋ ಕಡೆ ತೃಪ್ತಿ ಅನ್ನೋ ಮಾತೇ ಇರಲ್ಲ. ತೃಪ್ತಿ ಅನ್ನೋ ಪದ ಏನು ಅಂತನೂ ಅವ್ರಿಗೆ ಗೊತ್ತಿರಲ್ಲ. ಸಾಲದು ಅನ್ನೋದೇ ಅವ್ರ ಭಾವನೆ. ಇನ್ನೂ ಸಾಕಾಗಲ್ಲ, ಇನ್ನೂ ಸಾಲದು, ಇನ್ನೂ ಬೇಕು. ದೊಡ್ಡ ಮನೆ ಕಟ್ಕೋತಾರೆ, ಇನ್ನೂ ಸಾಲದು, ಇನ್ನೊಂದು ಕಟ್ಕೋಬೇಕು. ಸಾಕಷ್ಟು ಸಂಪತ್ತಿದೆ, ಇನ್ನೂ ಸಾಲದು, ಇನ್ನೂ ಬೇಕು. ಬಹಳಷ್ಟು ಜನ ಇವರನ್ನು ಮೆಚ್ಕೋತಾ ಇದ್ದಾರೆ, ಇವ್ರ ಜೊತೆಗಿದ್ದಾರೆ, ಇನ್ನೂ ದೊಡ್ಡದಾಗಿ ನಾನು ಬೆಳಿಬೇಕು. ಹೀಗೆ ಅತೃಪ್ತಿ ಅನ್ನುವಂಥದ್ದು ಇವ್ರನ್ನ ಕಾಡ್ತಾ ಇರುತ್ತೆ. ಆಮೇಲೆ ಇವರು ಒಂದು ಸಣ್ಣ ಒಳ್ಳೆ ಕೆಲಸ ಮಾಡಿದ್ರೆ ಬಹಳಷ್ಟು ಜನಕ್ಕೆ ಹೇಳ್ಕೊಳ್ಳೋವಂಥ ಸ್ವಭಾವ ಇರುತ್ತೆ. ಸ್ವಪ್ರಶಂಸೆ ಅಂತ ಕರೀತಾರೆ ಅದನ್ನು. ಇದು ರಾಜಸಿಕ ಶ್ರದ್ಧೆ, ರಾಜಸಿಕ ಗುಣ ಇರೋರ ಲಕ್ಷಣ. ತಕ್ಷಣ ನಾವು ತಿಳ್ಕೊಬೋದು. ತಮ್ಮ ಬಗ್ಗೆ ತಾವೇ ಹೊಗಳ್ಕೊಳ್ಳೋದು. ನಾನಂತ ಒಳ್ಳೆ ಕೆಲಸ ಮಾಡಿದೆ, ನಾನು ಇವ್ರಿಗೇನೋ ಕೊಟ್ಟೆ. ಮಾಡ್ತಾರೆ ಅವರು, ಇಲ್ಲ ಅಂತಲ್ಲ, ಒಳ್ಳೆ ಕೆಲಸನೂ ಮಾಡಿರ್ತಾರೆ. ಆದರೆ ತುಂಬ ಜನಕ್ಕೆ ಹೇಳ್ಕೊಳ್ಳೋದು, ಅವ್ರನ್ನ ಜನ ಮೆಚ್ಕೋಬೇಕು, ಆ ಪ್ರಯತ್ನ ಮಾಡ್ತಾ ಇರ್ತಾರೆ. ಇದೆಲ್ಲ ರಾಜಸ ಗುಣ ಇರುವಂಥವ್ರ ಲಕ್ಷಣ. ಆಮೇಲೆ ಅವ್ರದ್ದು ಹೇಗಿರುತ್ತೆ ಅಂದರೆ, ಇನ್ನೊಂದು ಅವರ ಮನಸ್ಥಿತಿ ಹೇಗಿರುತ್ತೆ ಅನ್ನೋದನ್ನು ಶಾಸ್ತ್ರ ಹೇಳಿದೆ. ಯಾಕೆಂದ್ರೆ ಇಂಥವ್ರು ಮೊದಲಿಂದಲೂ ಇದ್ದಾರೆ ಜಗತ್ತಲ್ಲಿ, ಇವತ್ತಿಗೂ ಇದ್ದಾರೆ. ಅವರು ತಮ್ಮ ಬಲದಲ್ಲಿ ಶ್ರದ್ಧೆ ಅರ್ಧಂಬರ್ಧ ಅವ್ರದ್ದು. ಕೆಲವು ಸರಿ ನಾನೇ ಮಾಡಿದ್ದು, ನನ್ನಿಂದಲೇ ಅಂತಲೂ ಹೇಳ್ತಾರೆ. ತಮ್ಮ ಕೈಲಿ ಆಗದೆ ಇದ್ದಾಗ ಏನೋ ಭಗವಂತ ಏನು ಮಾಡ್ತಾನೆ ನೋಡೋಣ ಅಂತ ಭಗವಂತನಲ್ಲಿ ಅರ್ಧ. ಪೂರ್ತಿಯಾಗಿ ಭಗವಂತನೂ ನಂಬಲ್ಲ, ಪೂರ್ತಿಯಾಗಿ ತಮ್ಮ ಶಕ್ತಿಯಿಂದಲೇ ನಡೆಯುತ್ತೆ ಅನ್ನೋದನ್ನು ನಂಬಲ್ಲ. ಸ್ವಲ್ಪ ಹಾಗೆ, ಸ್ವಲ್ಪ ಹೀಗೆ. ಹಾಗಾಗಿ ಇವ್ರಿಗೆ ಚಿಂತೆ ಜಾಸ್ತಿ. ಭಗವಂತ ಇದ್ದಾನೆ ಅಂತ ಬಾಯಲ್ಲಿ ಹೇಳ್ತಾ ಇರ್ತಾರೆ, ಅವನು ನಡೆಸ್ದಂಗೆ ನಡೆಯುತ್ತೆ ಅಂತಲೂ ಹೇಳ್ತಿರ್ತಾರೆ. ಆದರೆ ಚಿಂತೆನೂ ಮಾಡ್ತಾ ಇರ್ತಾರೆ, ಒಳ್ಳೆ ಕೆಲಸನೂ ಮಾಡ್ತಾರೆ, ಜೊತೆಗೆ ಸ್ವಾರ್ಥಿಗಳು ಆಗಿರ್ತಾರೆ. ತಮಗೇನು ಸಿಗುತ್ತೆ ಲಾಭ, ತಮ್ಗದ್ರಿಂದ ಏನಾದರೂ ಅನುಕೂಲ ಇದೆಯಾ ಅಂತಲೂ ಯೋಚನೆ ಮಾಡ್ತಿರ್ತಾರೆ, ಒಳ್ಳೆ ಕೆಲಸನೂ ಮಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ, ಈ ರಾಜಸ ಶ್ರದ್ಧೆ ಇರೋರಿಗೆ ಅವ್ರಿಗೆ ಯಾವತ್ತೂ ಬೇರೆಯವರು ತಮ್ಮನ್ನು ಹೊಗಳಬೇಕು, ಬೇರೆಯವ್ರಿಗಿಂತ ನಾನು ಒಂದು ಹಂತ ಮೇಲಿರಬೇಕು ಅನ್ನುವಂಥ ಭಾವನೆ ಬಲವಾಗಿರುತ್ತೆ.
ಅವ್ರಿಗೆ ಬಂದರು ಬನ್ನಿ ಕೂತ್ಕೊಳ್ಳಿ ಅಂತ ನೆಲದ ಮೇಲೆ ಒಂದು ಚಾಪೆ ಹಾಕಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅವ್ರಿಗೆ ತುಂಬ ಒಂದು ದೊಡ್ಡ ಒಂದು ಸ್ಥಾನಮಾನ ಕೊಡಬೇಕು, ಗೌರವ ಕೊಡಬೇಕು, ಆಗಲೇ ಅವರು ಸಂತೋಷ ಪಡೋದು. ಇದು ಅಭಿಮಾನ ಅಂತ ಕರೆಯಲ್ಪಡುತ್ತೆ. ಇದೆಲ್ಲ ರಾಜಸ ಶ್ರದ್ಧೆ ಇರೋರ ಲಕ್ಷಣ. ಈ ಥರ ಭಾಳಷ್ಟು ಇನ್ನೂ ಸಾಕಷ್ಟು ಹೇಳಿದೆ ಪುರಾಣಗಳಲ್ಲಿ. ಇವ್ರಿಗೇನು ಸಿಗುತ್ತೆ ಕೊನೆಗೆ? ಇವ್ರಿಗೆ ಎಂಥ ಲೋಕ ಪ್ರಾಪ್ತಿಯಾಗುತ್ತೆ? ಇವ್ರ ಗತಿ ಏನಾಗುತ್ತೆ ಮುಂದೆ? ಇವ್ರೇನಾಗ್ತಾರೆ ಅಂದರೆ, ಇವರು ಪುಣ್ಯ ಕಾರ್ಯನೂ ಮಾಡಿರ್ತಾರೆ, ಒಳ್ಳೆ ಕೆಲಸ ಮಾಡಿರೋದ್ರಿಂದ, ಮತ್ತು ಕೆಟ್ಟ ಕೆಲಸನೂ ಮಾಡಿರ್ತಾರೆ. ಇವರು ಕೆಟ್ಟ ಕೆಲಸನೂ ಮಾಡಿರ್ತಾರೆ, ಒಳ್ಳೆ ಕೆಲಸನೂ ಮಾಡಿರ್ತಾರೆ. ಈ ರಾಜಸ ಶ್ರದ್ಧೆ ಇರೋರು ಇವರು ಒಳ್ಳೆ ಕೆಲಸ ಮಾಡಿರೋದಕ್ಕೆ ಸ್ವಲ್ಪ ಸ್ವರ್ಗದಲ್ಲಿ ಹೋಗಿ ಒಂದಷ್ಟು ಸುಖ ಪಡ್ತಾರೆ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಪಾಪಕರ್ಮಗಳಿಗೆ ನರಕದಲ್ಲಿ ಕಷ್ಟನೂ ಪಡ್ತಾರೆ, ಸ್ವಲ್ಪ ಇಲ್ಲಿ ಸುಖನೂ ಪಡ್ತಾರೆ. ಮತ್ತೆ ಸ್ವಲ್ಪ ಪಾಪ ಪುಣ್ಯಗಳ ಮಿಶ್ರಣ ತಗೊಂಡು ಪುನಃ ಈ ಮನುಷ್ಯ ಲೋಕದಲ್ಲಿ ಹುಟ್ಟುತ್ತಾರೆ. ಮತ್ತೆ ಮನುಷ್ಯ ಲೋಕದಲ್ಲಿ ಹುಟ್ಟಿ ಅವರು ಕಷ್ಟಪಟ್ಟು ಜೀವನ ಮಾಡೋದು, ಅವ್ರಿಗೇನಿದೆಯೋ ವಿಧಿ ಪ್ರಕಾರ ಅವ್ರ ಜೀವನ ನಡೀತಾ ಇರುತ್ತೆ. ಮಧ್ಯೆ ತಿಷ್ಟಂತಿ ರಾಜಸಾಹ ಅಂತ ಹೇಳಿದೆ. ಇನ್ನು ಮೂರನೇ ಗುಂಪು ಏನಿದೆಯೋ ಅವರು ತಾಮಸ ಶ್ರದ್ಧೆ ಇರೋರು. ಇವ್ರು ಹೇಗಿರ್ತಾರೆ? ಶಾಸ್ತ್ರ ಹೇಳುತ್ತೆ, ಇವರಿಗೆ ಏನು ಅಂದರೆ ಏನು ಮಾಡಬೇಕು ಏನು ಗೊತ್ತಿರಲ್ಲ. ಹೇಗೆ ಬುದ್ಧಿವಂತಿಕೆಯಿಂದ ಹಣ ಸಂಪಾದನೆ ಮಾಡೋದು ಅದು ಗೊತ್ತಿರಲ್ಲ. ತಾವಾಗಿ ಏನಾಗೆ ತಮ್ಗೆ ಸಿಕ್ಕಿದ್ರೂ ಕೂಡ ಆ ಹಣವನ್ನು ಸರಿಯಾಗಿ ಉಪಯೋಗಿಸೋದು ಗೊತ್ತಿರಲ್ಲ. ಎಲ್ಲಂದ್ರಲ್ಲಿ ಹೇಗಂದ್ರೆ ಹಾಗೆ ಖರ್ಚು ಮಾಡಿಬಿಡೋದು, ಎಲ್ಲ ಕಳ್ಕೊಂಬಿಡೋದು, ದುಶ್ಚಟಗಳಿಗೆ ಬಲಿಯಾಗೋದು. ಅವ್ರಿಗೆ ದೊಡ್ಡವರು ಚಿಕ್ಕವರು ಏನು ಗೌರವ ಇಲ್ಲ. ಈ ರಾಜಸಿಕರಾದರೂ ಬೇರೆಯವ್ರು ನೋಡ್ತಾ ಇದ್ದಾರೆ ಅಂತಾದರೂ ಸ್ವಲ್ಪ ಒಳ್ಳೆ ರೀತಿ ನಡ್ಕೋತಾರೆ. ಇವ್ರಿಗೆ ಅದೂ ಇರಲ್ಲ. ಇವ್ರ ಮನಸ್ಸಿಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ನಡ್ಕೋತಾ ಇರ್ತಾರೆ. ಆಮೇಲೆ ಇವರು ಯಾರ ಮಾತನ್ನು ಕೇಳಲ್ಲ. ಹೀಗಾಗಿ ಇವರು ವಿನಾಶವನ್ನು ಹೊಂದುತ್ತಾರೆ ಅಂತ ಹೇಳಿದೆ. ಅಂದರೆ ಈ ಮನುಷ್ಯ ಜನ್ಮಕ್ಕಿಂತ ಕೆಳಗಿನ ಜನ್ಮಗಳಿಗೆ ಹೊಟ್ಟೋಗ್ತಾರೆ, ಕೀಳು ಜನ್ಮಗಳಲ್ಲಿ ಹುಟ್ಟೋ ಹಾಗೆ ಆಗ್ಬಿಡುತ್ತೆ. ಆಮೇಲೆ ದುರಾಗ್ರಹದಿಂದ ಕೂಡಿರ್ತಾರೆ. ಇವರು ಯಾವುದೇ ಒಂದು ಕೆಲಸ ಮಾಡಿದ್ರೂ ಕೂಡ, ಈಗೇನೋ ಒಂದು ಮನೆ ಕಟ್ಕೊಂಡ್ರು, ಮನೇಲಿ ಮನೆ ಕಟ್ಟಿದಾಗ ಈ ಥರ ಪೂಜೆ ಮಾಡಬೇಕು, ಹೀಗಿರಬೇಕು ಅಂತ ಯಾರಾದರೂ ಹೇಳಿದ್ರು ಕೂಡ ಏನೋ ಅರ್ಧಂಬರ್ಧ ಮನಸ್ಸಿಂದ ಅಥವಾ ಮನಸ್ಸಿಲ್ಲದೆ ಇದ್ರೂ ಮಾಡ್ತಾರೆ. ಆದರೆ ಅವರಿಗೆ ಅದು ಶಾಸ್ತ್ರೋಕ್ತವಾಗಿರಲ್ಲ. ಅಲ್ಲಿ ಒಂದು ಬ್ರಾಹ್ಮಣರಿಗೆ ಒಂದು ಗೌರವ ಆಗಲಿ ದಕ್ಷಿಣೆ ಆಗಲಿ ಏನೂ ಇರಲ್ಲ. ಈ ಕಡೆ ಸರಿಯಾಗಿ ಪೂಜೆ ಮಾಡಲ್ಲ, ಸರಿಯಾಗಿ ಮಂತ್ರ ಹೇಳಲ್ಲ, ಎಲ್ಲ ಶಾಸ್ತ್ರಕ್ಕೆ ವಿರುದ್ಧವಾದ ರೀತಿಯಲ್ಲಿ ಇರುತ್ತೆ. ಅವ್ರದ್ದೇ ಆದ ಮೂಢನಂಬಿಕೆಗಳು, ಭಯ, ಇಂತಹ ಒಂದು ಜೀವನವನ್ನು ಅಂದರೆ ತುಂಬ ಕೆಳಮಟ್ಟದ ಜೀವನ ಮಾಡ್ತಾ ಇರ್ತಾರೆ. ಇವರನ್ನ ತಾಮಸ ಶ್ರದ್ಧೆ ಅಂತ. ಮತ್ತೆ ಯಾರಾದರೂ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ಳೋಷ್ಟು ಸಾಮರ್ಥ್ಯನೂ ಅವ್ರಿಗಿರಲ್ಲ. ರಾಜಸ ಶ್ರದ್ಧೆಯವರಿಗೆ ಅರ್ಧಂಬರ್ಧ ಅರ್ಥ ಆಗುತ್ತೆ, ಸ್ವಲ್ಪ ಪಾಲನೆ ಮಾಡೋ ಪ್ರಯತ್ನ ಮಾಡ್ತಾರೆ, ಆದರೆ ಸ್ವಾರ್ಥ ಇರೋದ್ರಿಂದ ತಪ್ಪು ಮಾಡ್ತಾ ಇರ್ತಾರೆ. ಇವ್ರದ್ದು ಹಾಗಲ್ಲ, ಇವ್ರಿಗೇನು ಅರ್ಥವೇ ಆಗಲ್ಲ. ಈ ರೀತಿಯಲ್ಲಿ ತಮೋಗುಣದವರು ತಾಮಸ ಶ್ರದ್ಧೆಯನ್ನು ಹೊಂದಿರ್ತಾರೆ. ರಜೋಗುಣ ಹೆಚ್ಚಾಗಿರೋರು ರಾಜಸ ಶ್ರದ್ಧೆ. ಸಾತ್ವಿಕ ಸತ್ವಗುಣ ಇರುವಂಥವರು ಸಾತ್ವಿಕ ಶ್ರದ್ಧೆಯನ್ನು ಉಳ್ಳವರು. ಇವರು ಉತ್ತಮರು, ಸಜ್ಜನರು, ಸರಳ ಜೀವಿಗಳು, ಶಾಂತಚಿತ್ತರು, ಭಗವಂತನ ಇಚ್ಛೆಯಂತೆ ಶಾಸ್ತ್ರೋಕ್ತವಾಗಿ ಶುದ್ಧವಾಗಿ ಜೀವನ ಮಾಡುವಂಥವರು. ಅವ್ರು ಬದುಕಿರೋವರೆಗೂ ನಿಶ್ಚಿಂತರಾಗಿರ್ತಾರೆ. ಶರೀರ ಬಿಟ್ಟ ಮೇಲೆ ಭಗವಂತನ ಹೋಗಿ ಸೇರ್ಕೋತಾರೆ, ಶುದ್ಧವಾಗಿ ಜೀವನ ಮಾಡ್ತಾರೆ. ಈ ರಾಜಸ ಗುಣದವರು ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ, ಸ್ವಾರ್ಥ, ದಂಭ, ಅಧಿಕಾರ, ದರ್ಪ ಇಂಥದ್ದೆಲ್ಲ ಹೆಚ್ಚಿಗೆ ಇರುತ್ತೆ ಇವರಲ್ಲಿ. ಇವ್ರಿಗೆ ಸ್ವಲ್ಪ ಪುಣ್ಯನೂ ಇರುತ್ತೆ, ಪಾಪನೂ ಇರುತ್ತೆ, ಎರಡೂ ಮಿಶ್ರಣ ಇವ್ರದ್ದು. ತಾಮಸ ಶ್ರದ್ಧೆಯವ್ರದ್ದಂತೂ ಅವರು ಯಾವ ಒಂದು ಸರಿಯಾದ ಕೆಲಸ ಮಾಡೋದೇ ಇಲ್ಲ. ಅವರು ಏನು ಹೇಳಿದ್ರು ಎಲ್ಲಕ್ಕೂ ವಿರುದ್ಧವಾದೆ. ನೀವೇನಾದರೂ ಹೇಳಿ ಅದಕ್ಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ ನಾವು ತಿಳ್ಕೋಬೇಕು ಅವರಲ್ಲಿ ತಮೋಗುಣ ಇದೆ, ತಾಮಸ ಶ್ರದ್ಧೆ ಇರೋರು. ಕೇಳಿಸ್ಕೊಳ್ಳೋಷ್ಟು ಕೂಡ ಅವ್ರಿಗೆ ಸಹನೆ ಇರಲ್ಲ.
ಇದು 3 ಥರದ ವ್ಯಕ್ತಿಗಳು ಈ ಜಗತ್ತಲ್ಲಿ ಇರ್ತಾರೆ, ವಿಶೇಷವಾಗಿ ಮನುಷ್ಯರಿಗೆ ಅನ್ವಯಿಸೋ ಹಾಗೆ ಹೇಳಿರೋದು. ಹೀಗಾಗಿ ಪರಮಾತ್ಮ ಹೇಳ್ತಾನೆ, ಎಲ್ಲರಲ್ಲೂ ಶ್ರದ್ಧೆ ಅನ್ನೋದಿರುತ್ತೆ, ಅವ್ರ ಶ್ರದ್ಧೆಗನುಸಾರವಾಗಿ ಅವ್ರು ಮಾಡ್ತಾರೆ ಕೊನೆಗೆ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ಹೇಳ್ಕೊಟ್ಟಿದ್ದ ಮಾತು, ಕಟ್ಕೊಟ್ಟಿದ್ದ ಬುತ್ತಿ ಕೆಲವು ದಿನ ಮಾತ್ರ ಇರುತ್ತೆ, ಹೆಚ್ಚು ದಿನ ಇರಲ್ಲ. ಒಳಗಡೆ ಅವ್ರಿಗೆ ಯಾವ ಶ್ರದ್ಧೆ ಇದೆಯೋ ಕೊನೆಗೆ ಅದೇ ಅವ್ರು ಮಾಡೋದು. ಯಾರೇನೇ ಹೇಳಿದ್ರು ಕೊನೆಗೆ ಅವ್ರಿಗೆ ಸರಿ ಅನ್ಸದ್ದೇ ಮಾಡ್ತಾರೆ ಮನುಷ್ಯರು. ಈಗ ಅವ್ರಿಗೆ ಸರಿ ಅನ್ಸೋದು ಯಾವುದು ಅಂದರೆ, ಸತ್ವಗುಣ ಇರೋರಿಗೆ ಭಗವಂತನ ಮಾತು, ಶಾಸ್ತ್ರವಾಕ್ಯ ಸರಿ ಅನ್ಸುತ್ತೆ. ರಜೋಗುಣ ಇರೋರಿಗೆ ಸ್ವಲ್ಪ ಅದು ಸ್ವಲ್ಪ ಇದು, ಕೆಲವೊಮ್ಮೆ ದೊಡ್ಡವ್ರ ಮಾತು ಕೇಳ್ತಾರೆ, ಕೆಲವೊಮ್ಮೆ ತಮಗೆ ಸರಿ ಅನ್ಸಿದ್ದು ಮಾಡ್ತಾರೆ, ಸ್ವಲ್ಪ ಹಾಗೆ ಹೀಗೆ ಅರ್ಧಂಬರ್ಧ ಇರ್ತದೆ. ತಾಮಸ ಗುಣದವರು ದೊಡ್ಡವ್ರ ಮಾತು, ಶಾಸ್ತ್ರವಾಕ್ಯ ಯಾರ ಮಾತು ಕೇಳಲ್ಲ, ಅವ್ರಿಗೆ ಸರಿ ಅನ್ಸಿದ್ದೇ ಮಾಡಿ ಕೊನೆಗೆ ಅವರು ವಿನಾಶವನ್ನು ಹೊಂದುತ್ತಾರೆ. ಸೊ ಇದು ಭಗವದ್ಗೀತೆಯಲ್ಲೂ ಇದೆ, ಭಾಗವತದಲ್ಲಿ ಪರಮಾತ್ಮನ ನುಡಿಗಳಲ್ಲಿ ನಾವು ಇದನ್ನೆಲ್ಲ ಗಮನಿಸ್ತೀವಿ. ಈ ರೀತಿಯಲ್ಲೆಲ್ಲ ಗುಣಕ್ಕನುಸಾರವಾಗಿ ಅವರ ಶ್ರದ್ಧೆ ಇರುತ್ತೆ, ಶ್ರದ್ಧೆ ಅನುಗುಣವಾಗಿ ಅವರ ಜೀವನ ಇರುತ್ತೆ. ಅವರ ಜೀವನ ಅವರಿಗೆ ಕರ್ಮಕ್ಕೆ ತಕ್ಕಂತೆ ಅವರಿಗೆ ಅಂತಹ ಗತಿ ಪ್ರಾಪ್ತಿ ಆಗುತ್ತೆ. ಇದನ್ನ ಹಂತ ಹಂತವಾಗಿ ಪರಮಾತ್ಮ 17ನೇ ಅಧ್ಯಾಯದಲ್ಲಿ ಶ್ರದ್ಧಾತ್ರಯ ವಿಭಾಗ ಯೋಗದಲ್ಲಿ ಕೂಡ ತಿಳಿಸಿದ್ದಾನೆ. ಇನ್ನು ನಾವು ಇವತ್ತಿನ ಈ ಸತ್ಸಂಗದಲ್ಲಿ ಭಗವಂತನ ಮಾತುಗಳು, ನಮ್ಮ ಹೃದಯದಲ್ಲಿ ಇರುವಂಥ ಶ್ರದ್ಧೆ, ನಂಬಿಕೆ, ಇದರ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ಮತ್ತು ಅದರ ಪರಿಣಾಮ ಏನು, ಲಕ್ಷಣಗಳೇನು, ಇವೆಲ್ಲ ಗಮನಿಸಿದ್ವಿ. ಮುಂದಿನ ಸತ್ಸಂಗಗಳಲ್ಲಿ ನಾವು ಹೀಗೆ ಪರಮಾತ್ಮ ನಮಗೆ ಯಾವ್ಯಾವ ರೀತಿ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಿದ್ದಾನೆ, ನಮ್ಮ ಆತ್ಮೋದ್ಧಾರಕ್ಕೆ ನಾವು ಯಾವ ರೀತಿಯಾದ ಸಾಧನೆ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಮುಂದುವರಿಸ್ತಾರೆ. ಆ ಮುಂದುವರಿಸಿರುವಂಥ ಮಾತುಗಳು ಉದ್ಧವನಿಗೆ ಹೇಳುವಂಥದ್ದಾಗ್ಬೋದು, ಗೀತೆಯಲ್ಲಿ ಅರ್ಜುನನ್ಗೆ ಹೇಳೋದಾಗ್ಬೋದು, ಬೇರೆ ಬೇರೆ ಪುರಾಣಗಳಲ್ಲಿ ಸೂತ ಪುರಾಣಿಕರು ಹೇಳುವಂಥ ವಿಚಾರಗಳು ಶೌನಕ ಮಹರ್ಷಿಗಳಿಗೆ, ಹಾಗೆ ಗುರುಗಳು ಶಿಷ್ಯರಿಗೆ ಉಪದೇಶ ಮಾಡುವಂಥ ಸಂದರ್ಭ, ಅದರಲ್ಲೆಲ್ಲ ಈ ಭಗವಂತನ ವಾಣಿನೇ ನಾವು ಕಾಣ್ತೀವಿ. ಮುಂದಿನ ಸತ್ಸಂಗಗಳಲ್ಲಿ ನಾವು ಇದ್ರ ಬಗ್ಗೆ ವಿವರವಾಗಿ ತಿಳ್ಕೊಳ್ಳೋ ಪ್ರಯತ್ನನ ಮಾಡೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ ಅರ್ಪಣಮಸ್ತು.